Hello students, welcome to your channel Parivartan Physics. Dear students, in this video we are going to learn MCQs from chapter 1 and 2 which are given in question bank released by the board for this academic year. Right, ಈ ವರ್ಷ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಒಂದು ಕ್ವೆಶ್ಚನ್ ಬ್ಯಾಂಕ್ ರಿಲೀಸ್ ಮಾಡಿದ್ದಾರೆ. ಆಮೇಲೆ ಆ ಕ್ವೆಶ್ಚನ್ ಬ್ಯಾಂಕ್ ಒಳಗೆ ಆನ್ ಎವ್ರಿ ಚಾಪ್ಟರ್ ದೇರ್ ಆರ್ 20, 25, 30, 35 MCQs ಆರ್ ದೇರ್ ಆನ್ ಎವ್ರಿ ಚಾಪ್ಟರ್. ರೈಟ್, ಈ ತರ MCQs ಅದಾವ. ಸೊ ಈಗ ಈ ವಿಡಿಯೋ ಒಳಗೆ ವಿಲ್ ಸಾಲ್ವ್ MCQs ಆನ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಆಸ್ ವೆಲ್ as ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಈಗ ನೋಡ್ರಿ, ಈಗ ಆಲ್ರೆಡಿ ನಾನು ಸೆಕೆಂಡ್ PUC ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಆಸ್ ವೆಲ್ as ಮಾಡೆಲ್ ಪೇಪರ್ಸ್ ಏನ್ ನ್ಯೂಮರಿಕಲ್ಸ್ ಆ ನ್ಯೂಮರಿಕಲ್ಸ್ ಕೂಡ ಸಾಲ್ವ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆನಂತರ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್, ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಇವೆಲ್ಲದೂ ಕೂಡ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದ್ರದ್ದು ಎಲ್ಲ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಸಿಗ್ತದೆ. ಇಫ್ ಯು ಆರ್ ನಾಟ್ ವಾಚ್ಡ್ ಇಟ್ ಯು ಕ್ಯಾನ್ ವಾಚ್ ಇಟ್. ರೈಟ್, ಓಕೆ, ವಿದೌಟ್ ಮೇಕಿಂಗ್ ಎನಿ ಡಿಲೇ ಲೆಟ್ ಅಸ್ ಬಿಗಿನ್ ದ ವಿಡಿಯೋ ದೆನ್. ಓಕೆ, ಸೊ ಫಸ್ಟ್ ಈಗ ನೋಡ್ರಿ, ಚಾಪ್ಟರ್ ನಂಬರ್ 1 ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್. ರೈಟ್, ಸ್ವಲ್ಪ ನಿಮಗೆ ಫೋನ್ಸ್ ಸಣ್ಣ ಕಾಣಿಸ್ಬಹುದು, ಅಕ್ಷರ ನಿಮಗೆ ಸಣ್ಣ ಕಾಣಿಸ್ಬಹುದು, ಬಟ್ ನೀವು ಸ್ವಲ್ಪ ಹೈ ರೆಸೊಲ್ಯೂಷನ್ ಒಳಗೆ ಇಟ್ಕೊಂಡು ನೋಡ್ರಿ. ರೈಟ್, ಈ ಯೂಟ್ಯೂಬ್ ನೀವು ವಿಡಿಯೋದ ಹೈ ರೆಸೊಲ್ಯೂಷನ್ ಇಡ್ರಿ, ಹೈ ರೆಸೊಲ್ಯೂಷನ್ ಒಳಗೆ ಇಟ್ಕೊಂಡು ನೋಡ್ರಿ, ಇದು ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ತದ್ರಿ. ಓಕೆ, ವೆಲ್, ಸೊ ಈಗ ನೋಡ್ರಿ, ಚಾಪ್ಟರ್ ನಂಬರ್ 1 ಫಸ್ಟ್ ಕ್ವೆಶನ್ ನೋಡ್ರಿ. ವೆನ್ ಅ ಗ್ಲಾಸ್ ರಾಡ್ ಇಸ್ ರಬ್ಡ್ ವಿತ್ ಸಿಲ್ಕ್ ಕ್ಲೋತ್ ವಾಟ್ ಹ್ಯಾಪನ್ಸ್? ಸಿ, ಈಗ ನಮಗೊಂದು ಗ್ಲಾಸ್ ರಾಡ್ ಅನ್ನ ಸಿಲ್ಕ್ ಕ್ಲೋತ್ ಜೊತೆಗೆ ರಬ್ ಮಾಡಿದಾಗ, ಇಫ್ ದಿಸ್ ಇಸ್ ಅ ಸಿಲ್ಕ್ ಕ್ಲೋತ್ ಅಂಡ್ ಇಫ್ ಯು ಆರ್ ರಬ್ಬಿಂಗ್ ಅ ಗ್ಲಾಸ್ ರಾಡ್ ವಿತ್ ದ ಸಿಲ್ಕ್ ಕ್ಲೋತ್, ರೈಟ್, ಅವಾಗ ಏನಾಗ್ತದ್ರಿ, ದಿಸ್ ಗ್ಲಾಸ್ ರಾಡ್ ವಿಲ್ ಲೂಸ್ ದ ಎಲೆಕ್ಟ್ರಾನ್ಸ್ ಅಂಡ್ ದೋಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಶಿಫ್ಟೆಡ್ ಟು ದ ಸಿಲ್ಕ್ ಕ್ಲಾತ್. ಇಟ್ ಡಿಪೆಂಡ್ಸ್ ಅಪಾನ್ ವರ್ಕ್ ಫಂಕ್ಷನ್ ಆಫ್ ಬೋತ್ ದ ಬಾಡೀಸ್. ಯಾವ ಎರಡು ಬಾಡೀಸ್ ನಾವು ರಬ್ ಮಾಡತ್ತೀವಿ ಅದ್ರೊಳಗೆ ಯಾವ ತರದ ವರ್ಕ್ ಫಂಕ್ಷನ್ ಕಮ್ಮಿ ಅದ, ಅದರದ್ದು ಏನಾಗ್ತದಪ್ಪ, ಎಲೆಕ್ಟ್ರಾನ್ಸ್ ಅದರಿಂದ ಹೊರಗೆ ಹೋಗ್ತಾವ. ಅಂದ್ರೆ ಇಟ್ ವಿಲ್ ಗಿವ್ ಔಟ್ ದ, ಇಟ್ ವಿಲ್ ಲೀವ್ ದ ಎಲೆಕ್ಟ್ರಾನ್ಸ್ ಅಂಡ್ ಅನದರ್ ಬಾಡಿ ವಿಲ್ ಗೇನ್ ದ ಎಲೆಕ್ಟ್ರಾನ್ಸ್. ರೈಟ್, ದಿಸ್ ವಿಲ್ ಲೂಸ್ ದ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಏನಾಗ್ತದ್ರಿ, ಸಿಲ್ಕ್ ಕ್ಲೋತ್ ನೀವು ಗ್ಲಾಸ್ ರಾಡ್ ಅನ್ನು ರಬ್ ಮಾಡಿದಾಗ ಗ್ಲಾಸ್ ರಾಡ್ ವಿಲ್ ಲೂಸ್ ದ ಎಲೆಕ್ಟ್ರಾನ್ಸ್ ಅಂಡ್ ಇಟ್ ಬಿಕಮ್ಸ್ ಪಾಸಿಟಿವ್. ಸಿಲ್ಕ್ ಕ್ಲೋತ್ ವಿಲ್ ಗೇನ್ ದ ಎಲೆಕ್ಟ್ರಾನ್ಸ್ ಲಾಸ್ಟ್ ಬೈ ದ ಗ್ಲಾಸ್ ರಾಡ್ and it will become negative. ಇದು ನಮಗೆ ನೆಗೆಟಿವ್ ಆಗ್ತದೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ದೆನ್? ಸಾರಿ, ಓಕೆ, ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ದೆನ್? ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಸಿ, ಇಲ್ಲಿ ಫಸ್ಟ್ ಆಪ್ಷನ್ ಅದ ಸಿಲ್ಕ್ ಕ್ಲೋತ್ ವಿಲ್ ಲೂಸ್ ಎಲೆಕ್ಟ್ರಾನ್ಸ್ ಟು ಗ್ಲಾಸ್ ರಾಡ್. ನೋ. ಸೆಕೆಂಡ್ ಆಪ್ಷನ್ ಇಸ್ ಗ್ಲಾಸ್ ರಾಡ್ ವಿಲ್ ಲೂಸ್ ಎಲೆಕ್ಟ್ರಾನ್ಸ್ ಟು ದ ಸಿಲ್ಕ್ ಕ್ಲೋತ್. ಎಸ್, ಆಪ್ಷನ್ ಬಿ ಇಸ್ ಕರೆಕ್ಟ್. ಫಸ್ಟ್ ಕ್ವೆಶನ್, ಆಪ್ಷನ್ ಬಿ ಇಸ್ ಕರೆಕ್ಟ್. Okay, it will lose the electron, it will gain the electron. Next, second question. The electric field at a distance r from infinite long straight uniformly charged wire is inversely proportional to r, inversely proportional to cube of r, inversely proportional to square of r, independent of r. Infinitely long charged wire. Electric field due to infinitely long charged wire is given by E is equal to lambda divided by 2 pi epsilon naught r. This is the equation of electric field due to infinitely long charged wire. So from this equation I can say electric field is inversely proportional to the distance r. Right? Then which option is correct? Which option is correct? Inversely proportional to r. Option A is correct for second question. Third question. Which one of the following charges cannot exist on a body? See, ಇಲ್ಲಿ ನಮಗೆ ಚಾರ್ಜಸ್ ಏನು ಕೊಟ್ಟಿದ್ದಾರೆ, 2 times of charge of electron, 3 times of charge of electron, 3.5 times of charge of electron, minus 4 times of charge of electron. We know by quantization, if you want to give a charge or if you want to transfer a charge from one body to another body, minimum possible charge what you can transfer is 1 electron from one body to another body. You cannot transfer half electron from one body to another body. So the minimum possible charge we can transfer is E. It is not fraction of E. ರೈಟ್, ಸೊ ಇಲ್ಲಿ ನೀವು 2e ಅಂದ್ರೆ 2 ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡಬಹುದು, 3 ಟ್ರಾನ್ಸ್ಫರ್ ಮಾಡಬಹುದು, ಅದರ 3.5 ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರಂಗಿಲ್ಲ, 4 ಟ್ರಾನ್ಸ್ಫರ್ ಮಾಡಬಹುದು. ರೈಟ್, ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, ವಿಚ್ ಇಸ್ ನಾಟ್ ಪಾಸಿಬಲ್, ವಿಚ್ ಡಸ್ ನಾಟ್ ಎಕ್ಸಿಸ್ಟ್. ಡೆಸಿಮಲ್ ಒಳಗೆ ನಮಗೆ ಚಾರ್ಜ್ ಎಕ್ಸಿಸ್ಟಿಂಗ್ ಇರಂಗಿಲ್ಲ. 3.5, 2.2, 3.6, 5.4 ಈ ತರ ಇರಂಗಿಲ್ಲ. ಐದರ್ 2e, 3e, 4e, 5e ಈ ತರ ಇರ್ತದ್ರಿ. ನೆಕ್ಸ್ಟ್, fourth question. The electrostatic force between two charges in vacuum is given by F equal to K Q1 into Q2 by R square, where K is, ನೋಡ್ರಿ, electrostatic force between two charges ಅಂತಂದ್ರೆ it is Coulomb's law. So Coulomb's law the equation ಏನದ, F is equal to, we know it is 1 by 4 pi epsilon naught Q1 into Q2 divided by R square. This is the formula of Coulomb's law which gives the expression of force between the two charges. ರೈಟ್, ಈಗ ನಮಗ ಕೆ ವ್ಯಾಲ್ಯೂ ಕೇಳತ್ತಾರ ಅವರು. ಸೊ ಕೆ ಅಂತಂದ್ರೆ ಏನ, ಕೆ ಅಂತಂದ್ರೆ ಇದು ನೋಡ್ರಿ, ಇದು 1 by 4 pi epsilon naught ಏನದೆ, ಇದನ್ನ ನಮಗೆ ಈ ಇಕ್ವೇಶನ್ ಒಳಗೆ ಕೆ ಅಂತ ಬರ್ದಾರೆ, Q1 into Q2 divided by R square. ಓಕೆ, ಈ ಕೆ ಅಂತಂದ್ರೆ 1 by 4 pi epsilon naught, ಇದ್ರ ವ್ಯಾಲ್ಯೂ ನಾವು ಏನ್ ತಗೋತೀವಿ, 9 into 10 raised to 9 ಅಂತ ತಗೋತೀವಿ. ರೈಟ್, ಇದು Q1 into Q2 divided by R square ಅಂತ ಬಂತು.
ರೈಟ್. ಈಗ ನಮ್ಗೆ ಇಲ್ಲಿ 9 ಇಂಟು 10⁻⁹, 9 ಇಂಟು 10⁻⁹, 9 ಇಂಟು 10⁻⁻⁹, 9 ಇಂಟು 10⁻+9 ಈ ತರ ನಮ್ಗೆ ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ಇದು -9 ಅಂತೂ ಬರೋದಿಲ್ಲ, ಆಪ್ಷನ್ ಸಿ ಬಿಟ್ಟು ಬಿಡ್ರಿ. ಆಪ್ಷನ್ ಎ ಒಳಗೆ 9 ಇಂಟು 10⁻⁹, ಆಪ್ಷನ್ ಬಿ ಒಳಗೆ 9 ಇಂಟು 10⁻⁹, ಆಪ್ಷನ್ ಡಿ ಒಳಗೆ 9 ಇಂಟು 10⁻⁹, ರೈಟ್. ಬಟ್ ಈಗ ನಾವು ಆನ್ಸರ್ ಚೂಸ್ ಮಾಡ್ಬೇಕಾಗಿರೋದು ಡಿಪೆಂಡಿಂಗ್ ಆನ್ ದ ಯೂನಿಟ್ ಬೇಸಿಸ್ ಮೇಲೆ ನಾವು ಆನ್ಸರ್ ಚಾಯ್ಸ್ ಮಾಡ್ಬೇಕಾಗ್ತದೆ. ಸೊ ಯೂನಿಟ್ ನೋಡ್ರಿ ಏನಾಗ್ತದೆ ಯೂನಿಟ್ ಅಂತೇಳಿ ಇಲ್ಲಿ ಯೂನಿಟ್ ನೀವು ನೋಡ್ಬೇಕಾದ್ರೆ ನೋಡ್ರಿ, ಇದು ಫೋರ್ಸ್ ಅಂದ್ರೆ ನ್ಯೂಟನ್, ಕರೆಕ್ಟ್. ಫೋರ್ಸ್ ಅಂತಂದ್ರೆ ನ್ಯೂಟನ್. ಈಗ ಇದು 9 ಇಂಟು 10⁻⁹ ಏನಿದೆ ದಟ್ ಇಸ್ ನಥಿಂಗ್ ಬಟ್ ಕೆ, ಅದೇ ಕೆ ರೀ, ರೈಟ್. ಸೊ ಇದು ಕೆ ಆಯ್ತೆ. ಇನ್ನು ಇಲ್ಲೇ ಚಾರ್ಜ್ ಇಂಟು ಚಾರ್ಜ್, ಕೂಲಂಬ್ ಇಂಟು ಕೂಲಂಬ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್ ಅಂದ್ರೆ ಮೀಟರ್ ಸ್ಕ್ವೇರ್. ಸೊ ಇದನ್ನ ಕೆ ಇಸ್ ಈಕ್ವಲ್ ಟು ಬರ್ಕೊಂಡ್ರೆ ನಮ್ಗೆ ಯೂನಿಟ್ ಏನ್ ಬರ್ತದ್ರಿ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್ ಬರ್ತದ್ರಿ. ಯೂನಿಟ್ ಆಫ್ ಕೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್. ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್ ಅಂತಂದ್ರೆ ನಮ್ಗೆ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕಿಲ್ಲ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್ ಅಂತಂದ್ರೆ ಆಪ್ಷನ್ ಎ ನಮಗೆ ಕರೆಕ್ಟ್ ಆಗ್ತದೆ. ಆಪ್ಷನ್ ಬಿ ಒಳಗೆ ಏನದ 9 ಇಂಟು 10⁻⁹ ನ್ಯೂಟನ್ ಕೂಲಂಬ್ ಸ್ಕ್ವೇರ್ ಪರ್ ಮೀಟರ್ ಸ್ಕ್ವೇರ್ ಅದ. ಓಕೆ, ಫಿಫ್ತ್ ಕ್ವೆಶ್ಚನ್. ದ ಫೋರ್ಸ್ ಆನ್ ಎನಿ ಚಾರ್ಜ್ ಡ್ಯೂ ಟು ಅ ನಂಬರ್ ಆಫ್ ಅದರ್ ಚಾರ್ಜಸ್ is the vector sum of all the forces on that charge due to the other charges. This is the statement of. Okay, ಈಗ ನೋಡ್ರಿ, ಇದು ನಮಗೆ ಸೂಪರ್ಪೋಸಿಷನ್ ಪ್ರಿನ್ಸಿಪಲ್ ಅದ. ಇದು ನಮ್ಗೆ ಕ್ಯಾಶುಯಲಿ ಗೊತ್ತದ್ರಿ. ಸಿ ಫಾರ್ ಎಕ್ಸಾಂಪಲ್, ಇಫ್ ವಿ ಆರ್ ಹ್ಯಾವಿಂಗ್ a charge called as q1 here and we are having a charge called as q2 here and if we are having a charge called as q3 here, ಎಲ್ಲ ಪಾಸಿಟಿವ್ ಅದಾವ ಅಂತ ಇಟ್ಕೋರಿ. ಫೋರ್ಸ್ ಬಿಟ್ವೀನ್ q1 and q2 will be repulsive, it will be like this. Force between q1 and q3 it will also be repulsive, it will be like this. ಸೊ ಇದನ್ನ ನಾವು F12, ಇದನ್ನ ನಾವು F13 ಅಂತ ತಗೊಂಡ್ರೆ, ಈಗ ಇದ್ರದ ರಿಸಲ್ಟೆಂಟ್ ಫೋರ್ಸ್ ನೀವು ಫೈಂಡ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ, ಯು ವಿಲ್ ಟೇಕ್ ಇಟ್ ಆಸ್ ರೂಟ್ ಆಫ್ F12 ಸ್ಕ್ವೇರ್ ಪ್ಲಸ್ F13 ಸ್ಕ್ವೇರ್. ವೈ ಯು ಟುಕ್ ಇಟ್ ಲೈಕ್ ದಿಸ್, ವೈ ಯು ಡಿಡಂಟ್ ಟೇಕ್ F12 ಪ್ಲಸ್ F13 ಪ್ಲಸ್ F13 ಅಂತ ಯಾಕೆ ತಗೊಳ್ಳಿಲ್ಲ, ವೈ ಯು ಟುಕ್ ರೂಟ್ ಆಫ್ F12 ಸ್ಕ್ವೇರ್ ಪ್ಲಸ್ F13 ಸ್ಕ್ವೇರ್, ಬಿಕಾಸ್ ಈ ಫೋರ್ಸ್ ಗಳು ವೆಕ್ಟರ್ ಕ್ವಾಂಟಿಟೀಸ್ ಅದಾವ. ಬೈ ಯೂಸಿಂಗ್ ವೆಕ್ಟರ್ ಅಡಿಷನ್ ರೂಲ್ಸ್ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ನೆಟ್ ಫೋರ್ಸ್ ಆನ್ ದಿಸ್ ಚಾರ್ಜ್ ಇಸ್ ದ ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್ ಅಂಡ್ ದಿಸ್ ಸ್ಟೇಟ್ಮೆಂಟ್ ಇಸ್ ಗಿವನ್ ಬೈ ಸೂಪರ್ಪೋಸಿಷನ್ ಪ್ರಿನ್ಸಿಪಲ್, ರೈಟ್. ಸೊ ಇಲ್ಲೇ ನಿಮ್ಗೆ ಏನೇನು ಆಪ್ಷನ್ಸ್ ಅದ ನೋಡ್ರಿ. ಆಪ್ಷನ್ ಎ ಅದ ಕ್ವಾಂಟೈಸೇಷನ್ ಪ್ರಿನ್ಸಿಪಲ್ ಆಫ್ ದ ಚಾರ್ಜಸ್. ಕ್ವಾಂಟೈಸೇಷನ್ ಅಂದ್ರೆ Q is equal to N into E, ರೈಟ್. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, ನೋ. ಆಮೇಲೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೋಸಿಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸಸ್, ಎಸ್ ದಿಸ್ ಇಸ್ ಕರೆಕ್ಟ್. ಲಾಸ್ಟ್ ಅದ ಅಡಿಟಿವಿಟಿ ಆಫ್ ಚಾರ್ಜಸ್. ಸೊ ಇದು ಯಾವ ಪ್ರಿನ್ಸಿಪಲ್ ಪಾ ಅಂತಂದ್ರೆ ಇಟ್ ಇಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೋಸಿಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸಸ್. Next, sixth question. The direction of electric field vector at a point on equatorial line of dipole. Option A, in the same direction of dipole moment, in the opposite direction of dipole moment, towards negative charge, towards positive charge. Okay, ಈಗ ನೋಡ್ರಿ, ಒಂದು ಡೈಪೋಲ್ ನೀವೇನಾದ್ರೂ ತಗೊಂಡ್ರೆ, ಇಫ್ ದಿಸ್ ಇಸ್ ಅ ಡೈಪೋಲ್, ಈಗ ನಾ ಇದು ಮೈನಸ್ ಕ್ಯೂ ಅಂತ ತಗೋತೀನಿ, ಇದನ್ನ ಪ್ಲಸ್ ಕ್ಯೂ ಅಂತ ತಗೋತೀನಿ. ಐ ವಿಲ್ ಟೇಕ್ ಇಟ್ as ಪ್ಲಸ್ ಕ್ಯೂ, ರೈಟ್. ಸೊ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಯಾವಾಗೂ ಯಾವ ಕಡೆ ಇರ್ತದ್ರಿ, ನೆಗೆಟಿವ್ ಟು ಪಾಸಿಟಿವ್. ಈ ಡೈರೆಕ್ಷನ್ ದಾಗ ನಮ್ಗೆ ಡೈಪೋಲ್ ಮೂಮೆಂಟ್ ಇರ್ತದೆ. ನಿಮಗೆ ಡೈಪೋಲ್ ಮೇಲೆ ಏನಾದರೂ ಡೆರಿವೇಶನ್ಸ್ ಬಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಕ್ಸೆಲ್ ಪಾಯಿಂಟ್ ಮತ್ತು ಇಕ್ವೆಟೋರಿಯಲ್ ಪಾಯಿಂಟ್ ಡೆರಿವೇಶನ್ಸ್ ಏನಾದರೂ ಬಂದ್ರೆ, ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ಯಾವುದೇ ಡೆರಿವೇಶನ್ ಮಾಡಬೇಕಾದ್ರೂ ಕೂಡ ಅಲ್ಲಿ ಡೈಗ್ರಾಮ್ ಹಾಕಬೇಕಾದ್ರೆ ಡೋಂಟ್ ಫಾರ್ಗೆಟ್ ಟು ಮಾರ್ಕ್ ದಿಸ್ ಡೈಪೋಲ್ ಮೂಮೆಂಟ್. ಈ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಹಾಕ್ಲಿಕ್ಕೆ ಮರಿಬೇಡ್ರಿ, ಯು ವಿಲ್ ಲೂಸ್ ದ ಮಾರ್ಕ್ಸ್. ಓಕೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. ನಮಗೆ ಯಾವ ಪಾಯಿಂಟ್ ದಾಗ ಕೇಳತ್ತಾರ್ರಿ, ದೇ ಆರ್ ಆಸ್ಕಿಂಗ್ ಅಸ್ ಇಕ್ವೆಟೋರಿಯಲ್ ಲೈನ್. ಇಕ್ವೆಟೋರಿಯಲ್ ಲೈನ್ ಅಂತಂದ್ರೆ ಯಾವುದು, ದಿಸ್ ಇಸ್ ಇಕ್ವೆಟೋರಿಯಲ್ ಲೈನ್. ಇದು ನಮಗೆ ಇಕ್ವೆಟೋರಿಯಲ್ ಲೈನ್ ರೀ, ಇದು ನಮಗೆ ಎಕ್ಸಿಯಲ್ ಲೈನ್ ರೀ, ದಿಸ್ ಇಸ್ ಎಕ್ಸಿಯಲ್ ಲೈನ್, ಕರೆಕ್ಟ್. ಸೊ ಇಕ್ವೆಟೋರಿಯಲ್ ಲೈನ್ ಮ್ಯಾಗ ನೀವು ಇಲ್ಲಿ ಪಾಯಿಂಟ್ ತಗೋರಿ. ಇಫ್ ಯು ಟೇಕ್ ಅ ಪಾಯಿಂಟ್ ಹಿಯರ್, ವಿ ನೋ ದಿಸ್ ವೆರಿ ವೆಲ್. ಇದು ನಾವು ಡೆರಿವೇಶನ್ ಇಕ್ವೆಟೋರಿಯಲ್ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೆರಿವೇಶನ್ ಮಾಡಿದೀವಿ. ಈ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬರ್ತದೆ, ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬರ್ತದೆ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರ್ತದೆ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿ ಇನ್ ದಿಸ್ ಡೈರೆಕ್ಷನ್. ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಇಕ್ವೆಟೋರಿಯಲ್ ಪಾಯಿಂಟ್ ಇಸ್ ಅಪೋಸಿಟ್ ಟು ದ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಆ ಕಡೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ. It is opposite in direction. So for question number 6, in the opposite direction of the dipole moment, option B is correct for question number 6, right. Next, seventh question nodri, dipole moment is a vector quantity which is pointing from dipole moment. ಈಗ ನಾವು ಮಾರ್ಕ್ ಮಾಡಿದೀವಿ, ಎಲ್ಲಿಂದ ಎಲ್ಲಿ ಡೈಪೋಲ್ ಮೂಮೆಂಟ್ ಯಾವಾಗೂ ಯಾವ ಕಡೆಯಿಂದ ಯಾವ ಕಡೆ ಇರ್ತದೆ, ನೆಗೆಟಿವ್ ಟು ಪಾಸಿಟಿವ್ ಇರ್ತದೆ. ಸೊ ಇಟ್ ಇಸ್ ಫ್ರಮ್ -q to +q along the axis of electric dipole. Option A is correct. Seventh question, right. Eighth question. Name the physical quantity which has the dimensional formula L raised to 1, T raised to 1, A raised to 1. Okay. So dimensional formula L raised to 1, T raised to 1, A raised to 1 ಅಂತಂದಾರ್ರಿ. See, ಇದು ಒಂದು ನೀವು dimensional formula ನೆನ್ಪಿಟ್ಕೋರಿ. You remember this dimensional formula? What? Dimensional formula of charge. Charge the dimensional formula ಏನ್ ಬರ್ತದೆ? See, we know very well I is equal to Q divided by T, then Q is equal to I into T, current into time. Then
dimensional formula will be dimension of current is A and dimension of time is T. So dimensions of charges at AT at, right? Dimensions of charges at. Okay, ಈಗ ನಮಗಿಲ್ಲೇ LTA ಅಂತ ಹೇಳದ. ಈಗ ನೋಡ್ರಿ ನಮಗೆ ಕೊಟ್ಟಿರುವಂತ ಡೈಮೆನ್ಷನ್ LTA ಅದ, ಅದನ್ನ LAT ಅಂತ ಬರ್ಕೋತೀನಿ, LAT ಅಂತ ಬರ್ಕೋತೀನಿ. ಸೊ ಇದ್ರೊಳಗೆ AT ಅನ್ನೋದು ಯಾವ ತರ ಡೈಮೆನ್ಷನ್ ಆಯ್ತಾ? ವಾಟ್ ಇಸ್ ದಿಸ್? AT ಮೀನ್ಸ್ ಇಟ್ ಇಸ್ ಡೈಮೆನ್ಷನ್ ಆಫ್ ಚಾರ್ಜ್ ಅಂದಂಗ್ರಿ, ಕರೆಕ್ಟ್? ಅಂಡ್ ವಾಟ್ ಈಸ್ L ಅಂತಂದ್ರೆ ಇದು ಲೆಂತ್ ಅಂದಂಗ್ರಿ. L ಮೀನ್ಸ್ ಲೆಂತ್ ಅಂದ್ರೆ ನಾ ಅದನ್ನ 2A ಅಂತ ತಗೋತೀನಿ. 2A is the dipole length, right? So 2A into Q, what is this? This is dipole moment, correct? So dipole moment the dimensional formula adada. So hangadra adಕ್ಕೆ ಯಾವ ಆನ್ಸರ್ ಕರೆಕ್ಟ್ ಆಗ್ತದ್ರಿ ನೋಡ್ರಿ, ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಕೆಪಾಸಿಟನ್ಸ್, ಡೈಪೋಲ್ ಮೂಮೆಂಟ್, ಚಾರ್ಜ್, dipole moment. So option C is correct for question number 8. Option C is correct. Ninth question. Dash placed in an electric field experiences a force in the direction opposite to the electric field. Okay, which charge experiences the force in opposite direction of electric field? See, we know this very well. If there is if this is the direction of electric field, a positive charge experiences the force in the direction of electric field, right? This electric field ada. Negative charge experiences the force in the opposite direction of electric field. Negative charge mele field the opposite direction ದಾಗ force ಇರ್ತದೆ, positive charge mele field the direction ಒಳಗೆ force ಇರ್ತದೆ. Then what is correct? Dash placed in an electric field experiences a force in direction opposite to the electric field ಅಂತ ಹೇಳಿದರೆ, opposite to electric field ಅಂದ್ರೆ an electron. So option A is correct. 10th question. When a free electric dipole placed in a non-uniform electric field, the dipole will experience, ನೋಡ್ರಿ, when a free electric dipole placed in a non-uniform electric field, dipole ಮೇಲೆ ಏನೇನ್ ಆಕ್ಟ್ ಆಗ್ತದೆ ಇದು ಅರ್ಥ ಮಾಡ್ಕೋರಿ. ಈ ಡೈಪೋಲ್ ನಾವು ಯೂನಿಫಾರ್ಮ್, suppose if you keep a dipole in uniform electric field, suppose if you keep a dipole in uniform electric field, what happens? The dipole will experience zero force and dipole will experience torque. ಅದ್ರ ಮೇಲೆ ಫೋರ್ಸ್ ಇರಂಗಿಲ್ಲ, ಟಾರ್ಕ್ ಮಾತ್ರ ಇರ್ತದ್ರಿ ಯಾವಾಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ. ಅದೇ ಡೈಪೋಲ್ ನೀವ್ ಏನಾದ್ರು ಸಪೋಸ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಿದ್ರೆ, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಅಲ್ಲಿ ಫೋರ್ಸು ಆಕ್ಟ್ ಆಗ್ತದ್ರಿ, ಟಾರ್ಕು ಆಕ್ಟ್ ಆಗ್ತದ್ರಿ. both force and torque will act. So remember, whenever a dipole is placed in uniform electric field, it experiences zero force and non-zero torque. Non-zero torque ಅಂದ್ರೆ ಟಾರ್ಕ್ ಅದ್ರ ಮೇಲೆ ಆಕ್ಟ್ ಆಗ್ತದೆ. ಅದೇ ಡೈಪೋಲ್ ನೀವು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಕೊಂಡ್ರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ non-zero force, non-zero torque. ಓಕೆ, ಇನ್ನು ಈಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಕೊಂಡಾಗ ಫೋರ್ಸ್ ಇಲ್ಲ, ಟಾರ್ಕ್ ಮಾತ್ರ ಅದ. ಸೊ ಟಾರ್ಕ್ ದಿಂದ ಯಾವ ಮೋಷನ್ ನಮಗೆ ಕಾಣಿಸ್ಬೇಕ್ರಿ? ಬೈ ಟಾರ್ಕ್ ವಾಟ್ ಟೈಪ್ ಆಫ್ ಮೋಷನ್ ವಿ ಕ್ಯಾನ್ ಸಿ rotational motion. So torque is responsible for rotational motion, force is responsible for linear motion. Rotational motion ಅಂದ್ರೆ ಅಲ್ಲೇ rotate ಆಗುದು, linear motion ಅಂದ್ರೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಹೋಗುದು, ಕರೆಕ್ಟ್? ಸೊ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಕೊಂಡಾಗ ನಮಗೆ ಇಲ್ಲಿ ಫೋರ್ಸ್ ಹೋದರೆ ಟಾರ್ಕ್ ಹೋದೆ. ಸೊ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಲೀನಿಯರ್ ಮೋಷನ್ ಆಲ್ಸೋ ಅಂಡ್ rotational motion also. It will rotate and it will move from one point to another point, like that it will go. Okay, so what happens here? Which is the correct answer then? So for 10th question, when a free electric dipole placed in a non-uniform electric field, the dipole will experience both force and torque. Option A is correct. 10th question, option A is correct. Okay, 11th question. Electrostatic field lines can never form closed loops. This is due to why electric field lines will never form closed loops? ಅದನ್ನ ಕೇಳ್ತಾರೆ ನಮಗೆ. ಆಪ್ಷನ್ಸ್ ಏನು ಕೊಟ್ಟಾರೆ ನೋಡ್ರಿ. ಕನ್ಸರ್ವೇಷನ್ ಆಫ್ ಚಾರ್ಜಸ್, ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಇದು ಕೊಟ್ಟಾರೆ. ಇಲ್ಲಿ ನಾವು ಜಸ್ಟ್ ಆಪ್ಷನ್ಸ್ ನೋಡಿದ್ರು ಕೂಡ ನಮ್ಗೆ ಗೊತ್ತಾಗಬೇಕು ನೋಡ್ರಿ. ಕನ್ಸರ್ವೇಷನ್ ಆಫ್ ಚಾರ್ಜಸ್ ಮತ್ತು ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಏನದ, ಇವೆರಡು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅದಾವ. ಇಟ್ ಇಸ್ ನೋವೇರ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಫೀಲ್ಡ್ಸ್, ರೈಟ್? ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನದ, ಮೊಮೆಂಟಮ್ ಮೂವಿಂಗ್ ಬಾಡಿಗೆ ಸಂಬಂಧ ಇರ್ತದ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಏನು ಸಂಬಂಧ ಇಲ್ಲ, ರೈಟ್? ಅಂದ್ಮೇಲೆ ನಮಗೆ ಆಪ್ಷನ್ ಡಿ ಕರೆಕ್ಟ್ ಆಗ್ಬೇಕು. ಇಷ್ಟಕ್ಕೂ ಇದು ಕರೆಕ್ಟ್ ಅದರಿ. ಎಲೆಕ್ಟ್ರಿಕ್ ಫೀಲ್ಡ್ ಏನದ, ಇಟ್ ಇಸ್ ಕನ್ಸರ್ವೇಟಿವ್ ಫೀಲ್ಡ್, ರೈಟ್? ಇಟ್ ಇಸ್ ಕನ್ಸರ್ವೇಟಿವ್ ಫೀಲ್ಡ್ ಬಿಕಾಸ್ ದ ವರ್ಕ್ ಡನ್ ಬೈ conservative forces will be zero for a closed loop, right? So ಇಲ್ಲಿ closed loop ಆಯ್ತಪ್ಪ ಅಂತಂದ್ರೆ ನಮಗೆ ವರ್ಕ್ ಡನ್ ಏನಾಗ್ತದ್ರಿ, zero ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್, ಬಿಕಾಸ್ ಆಫ್ ದಟ್ ರೀಸನ್ ದಿಸ್ ವಿಲ್ ನಾಟ್ ಬಿ ಎ ಕ್ಲೋಸ್ಡ್ ಲೂಪ್, ರೈಟ್? ಸೊ ನಾವು ಆಪ್ಷನ್ ಡಿ ಕರೆಕ್ಟ್ ಅಂತ ತಗೋಬೇಕು. ಯಾವುದಕ್ಕೆ? ಕ್ವೆಶ್ಚನ್ ನಂಬರ್ 11. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಕ್ವೆಶ್ಚನ್ ನಂಬರ್ 12. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ SI ಯೂನಿಟ್ ರೀ. ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್? ಫ್ಲಕ್ಸ್ ಇಸ್ ಈಕ್ವಲ್ ಟು ಪೈ ಇಸ್ ಈಕ್ವಲ್ ಟು EDS cos θ ಅಂತ ನಾವು ನೋಡ್ಕೊಂಡಿದ್ದೀರಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅದು ನಮಗೆ SI ಯೂನಿಟ್ ಏನಾಗಬೇಕು? ನ್ಯೂಟನ್ ಪರ್ ಕೂಲಮ್ ವೆಬರ್, ನ್ಯೂಟನ್ ಪರ್ ಕೂಲಮ್ ಮೀಟರ್ ಸ್ಕ್ವೇರ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಕೂಲಮ್,
which what will be the SI unit? First ನೀವು ಏನ್ ಮಾಡ್ರಿ, electric flux the formula, okay, pi is equal to, sorry, see, we'll take it like this. Electric flux pi is equal to, we know this very well, E ds cos theta. E ds cos theta. E ಅಂತಂದ್ರೆ ಏನ, electric field. Electric field unit ಏನ್ರಿ, ನ್ಯೂಟನ್ per coulomb. ds ಅಂದ್ರೆ ಏನ, ಏರಿಯಾ. ಏರಿಯಾದ ಯೂನಿಟ್ ಏನ್ರಿ, ಮೀಟರ್ ಸ್ಕ್ವೇರ್. Right? Cos theta ಕಂತೂ ಯೂನಿಟ್ ಇರಂಗಿಲ್ಲ. So Newton per coulomb meter square. That is the SI unit of electric flux. So which option is correct? Option C is correct. Okay. Next, let us move on to the next question. Okay. So the next question is, electric field intensity at a distance r from the center of uniformly charged sphere outside the sphere is E. Which one of the following is correct? Okay. Nodri, ಈ electric field due to uniformly charged sphere ಏನದಲ್ಲ, ಇದೊಂಥರ ಈ ತರ ಅದ. ಇದನ್ನ ನೀವು ನೆನ್ಪಿಟ್ಕೋರಿ. You remember this. If this is the sphere whose radius is capital R, whose radius is capital R, and this is the center, ಇದ್ರ ಮೇಲೆ ನಮ್ಗೆ Q ಅಂತ ಚಾರ್ಜ್ ಅದ ಅಂತ ಇಟ್ಕೊಡಿ. If I take a point here, outside point ಅಂತ ತಗೋರಿ, outside point. ಈ ಔಟ್ಸೈಡ್ ಪಾಯಿಂಟ್ ನಮಗೆ ಸೆಂಟರ್ ದಿಂದ ಆರ್ ಡಿಸ್ಟೆನ್ಸ್ ಒಳಗದ ಅಂತ ಇಟ್ಕೊಡಿ. ಇಫ್ ಇಟ್ ಇಸ್ ಅಟ್ ಆರ್ ಡಿಸ್ಟೆನ್ಸ್, ಸೊ ಔಟ್ಸೈಡ್ ದ ಸ್ಪಿಯರ್ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರ್ತದಪ್ಪ ಅಂತಂದ್ರೆ, ಇಟ್ ವಿಲ್ ಬಿ ಆಸ್ ಗುಡ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ 1/4πε0 Q ಡಿವೈಡೆಡ್ ಬೈ ಸ್ಮಾಲ್. ಸಪೋಸ್ ಅದರ್ ಪಾಯಿಂಟ್ ನ ಇಲ್ಲಿ ಸರ್ಫೇಸ್ ಮೇಲೆ ಏನಾದರೂ ತಗೊಂಡ್ರೆ, ಇಫ್ ಐ ಟೇಕ್ ಇಟ್ ಆನ್ ದ ಸರ್ಫೇಸ್, ಇದೇ ಫಾರ್ಮುಲಾ ನಮ್ಗೆ ಏನಾಗ್ತದ್ರಿ, 1/4πε0 Q ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಆಗ್ತದೆ. ಯಾಕಂದ್ರೆ ಈ ಪಾಯಿಂಟ್ ಇಲ್ಲಿಗೆ ಬಂತಪ್ಪ ಅಂದ್ರೆ ಸ್ಮಾಲ್ ಆರ್ ನಮಗೆ ಎಷ್ಟಾಗಿರ್ತದ್ರಿ, ದಟ್ ಇಸ್ ನಥಿಂಗ್ ಬಟ್ ರೇಡಿಯಸ್. ಕರೆಕ್ಟ್. ಇನ್ಸೈಡ್ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರ್ತದ್ರಿ, ಇನ್ಸೈಡ್ ದ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0. ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ 0 ಇರ್ತದ್ರಿ. ವೈ? ಯಾಕಂದ್ರೆ ಏನ್ ಚಾರ್ಜಸ್ ನೀವು ಆ ಸ್ಪಿಯರ್ ಕೊಡ್ತೀರಿ, ಆಲ್ ದೋಸ್ ಚಾರ್ಜಸ್ ವಿಲ್ ಬಿ ರಿಸೈಡಿಂಗ್ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಓನ್ಲಿ. ಆ ಮೆಟಲ್ ಸರ್ಫೇಸ್ ಮೇಲೆ, ಕಂಡಕ್ಟರ್ಸ್ ಮೇಲೆ ಮಾತ್ರ ಇರ್ತದ್ರಿ. ಇಟ್ ವಿಲ್ ನಾಟ್ ಎಂಟರ್ ಇನ್ಸೈಡ್ ದಟ್. ಅದ್ರ ಒಳಗಡೆ ಹೋಗಂಗಿಲ್ಲ. ಹಿಂಗಾಗಿ ಒಳಗಡೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರ್ತದ್ರಿ. ರೈಟ್? ದಿಸ್ ವಿ ನೋ ವೆರಿ ವೆಲ್. ಸೊ ಇದನ್ನ ನೀವು ಗ್ರಾಫಿಕಲಿ ಏನಾದ್ರು ತೋರಿಸಬೇಕಾದ್ರೆ, ಸಿ ಇಫ್ ಯು ವಾಂಟ್ ಟು ಶೋ ದಿಸ್ ಗ್ರಾಫಿಕಲಿ, ಇಲ್ಲೇ ನಾವು ಡಿಸ್ಟೆನ್ಸ್ ತಗೋತೀವಿ, ಇಲ್ಲೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ತಗೋತೀವಿ. ಸೊ ದಿಸ್ ಇಸ್ ದ ಸರ್ಫೇಸ್. ರೈಟ್? ಇದು ಸರ್ಫೇಸ್ ಪಾಯಿಂಟ್ ರೀ. ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್. ಈ ಸರ್ಫೇಸ್ ಒಳಗಡೆ ಅಂದ್ರೆ ದಿಸ್ ಇಸ್ ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ 0. ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಹೆಂಗದ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. Electric field is inversely proportional to r square. So electric field is inversely proportional to r square. So from surface it starts and it goes on decreasing as we move away from the sphere. Right? So ee tara now variation ತೋರಿಸಬೇಕಾಗ್ತದೆ electric field due to the sphere. ಒಳಗಡೆ electric field 0, ಹೊರಗಡೆ electric field is inversely proportional to distance, and where it is maximum, it is maximum on the surface ಮೇಲೆ ನಮಗೆ maximum ಇರ್ತದೆ. Right? Okay, so ಈಗ ನಮಗೆ ಏನ್ ಕೇಳತಾರೆ, electric field intensity at a distance r from the center of uniformly charged sphere outside the sphere is E. ಹೊರಗಡೆ E ಇದೆ. Which one of the following is correct? outside the sphere E ಇದ್ರೆ ಅದು ನಮಗೆ outside ಅಂತಂದ್ರೆ ಫಾರ್ಮುಲಾ ಇಲ್ಲದ ನೋಡ್ರಿ. So it is directly proportional to charge Q and inversely proportional to r square, small r square. Right? Directly proportional to Q, inversely proportional to r square ಅಂತಂದ್ರೆ which option is correct? It is option C. Option C. Correct? 13th question. Okay, 14th question. The electric field due to an electric dipole at any point on its axis, which is at a distance r from its center, varies according to, nodri, along any point on axis andare. So axial electric field, dipole, the axial electric field formula endri, E is equal to 1/4πε0 2p divided by r cube. 2p divided by r cube. So electric field is inversely proportional to r cube, inversely proportional to the distance. So axial point namaga E is inversely proportional to r cube. Option D correct ಆಗ್ತದೆ. 15th question. Identify the wrong statement. Electric field lines start from positive charges and end at negative charges. ಇದು ಕರೆಕ್ಟ್ ಅದ. ಫೀಲ್ಡ್ ಲೈನ್ಸ್ ಅದ ಪ್ರಾಪರ್ಟೀಸ್ ಗಳ ಮೇಲೆ ಬರೀತೀವಿ. ರೈಟ್? ರಾಂಗ್ ಸ್ಟೇಟ್ಮೆಂಟ್ ನೋಡ್ರಿ ಅಂತ ಕೇಳ್ತಾರೆ ಅವ್ರು ನಮಗೆ. Option B. In case of single charge, electric field lines may start or end at infinity. ಇದು ಕರೆಕ್ಟ್ ಅದ. Right? Option C. Two field lines can never cross each other. Yes. ಎರಡು electric field lines cross ಆಗುದಿಲ್ಲ. In case cross ಆದಪ್ಪ ಅಂದ್ರೆ ಆ ಜಾಗದ ಒಳಗೆ, ಆ ಪಾಯಿಂಟ್ ಒಳಗೆ electric field ಗೆ ಎರಡು different directions ಸಿಗ್ಲಿಕ್ಕೆ ಶುರು ಆಗ್ತಾವೆ, which is not possible because electric field has only one direction. Right? Option D. Electrostatic field lines form closed loops. Yes. This is the wrong statement because electric field lines will never form closed loops. Never form closed loops. Option D is correct for 15th question. 16th question. The physical quantity which SI unit coulomb per meter. Coulomb per meter SI unit ಇರುವಂತ physical quantity ಕೇಳ್ತಾರೆ. See, coulomb per meter ಅಂತಂದ್ರೆ
ಇದು ಚಾರ್ಜ್ ಡಿವೈಡೆಡ್ ಬೈ ಲೆಂತ್ ಅಂದಂಗ್ರಿ, ಚಾರ್ಜ್ ಡಿವೈಡೆಡ್ ಬೈ ಲೆಂತ್. ಸೊ ಚಾರ್ಜ್ ಪರ್ ಯೂನಿಟ್ ಲೆಂತ್, ಕೂಲಮ್ ಅಂದ್ರೆ ಯೂನಿಟ್ ಆಫ್ ಚಾರ್ಜ್, ಪರ್ ಮೀಟರ್ ಅಂದ್ರೆ 1 ಡಿವೈಡೆಡ್ ಬೈ ಲೆಂತ್, ರೈಟ್. ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂದ್ರೆ ಇದೇನ್ರಿ, ಲೀನಿಯರ್ ಚಾರ್ಜ್ ಡೆನ್ಸಿಟಿ, ರೈಟ್. ಇಟ್ ಇಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. So physical quantity with SI unit coulomb per meter is linear charge density. Option C is correct. 17th question. If n electrons are removed from a neutral body, then the charge acquired by it is, ನೋಡ್ರಿ, ಈಗ ಯಾವುದೋ ಒಂದು ಬಾಡಿ ಒಳಗೆ ನೀವು ಎಲೆಕ್ಟ್ರಾನ್ಸ್ ಅಂತ ತೆಗೆತ್ತಿದ್ರಿ ಅಂತಂದ್ರೆ ಈಗ ಏನಾಗ್ತದೆ ನೋಡ್ರಿ. ಇಫ್ ದಿಸ್ ಇಸ್ ಅ ಬಾಡಿ, ಇಫ್ ಐ ಆಮ್ ಸೇಯಿಂಗ್ ದಿಸ್ ಇಸ್ ನ್ಯೂಟ್ರಲ್, ಇಫ್ ಐ ಆಮ್ ಸೇಯಿಂಗ್ ದಿಸ್ ಬಾಡಿ ಇಸ್ ನ್ಯೂಟ್ರಲ್, ನ್ಯೂಟ್ರಲ್ ಬಾಡಿ ಇನ್ ದ ಸೆನ್ಸ್ ಅದರ ಅರ್ಥ ಅದ್ರೊಳಗೆ ಒಟ್ಟ ಚಾರ್ಜಸ್ ಇಲ್ಲ ಅಂತಲ್ಲ, ಅದ್ರೊಳಗೆ ಚಾರ್ಜಸ್ ಇರ್ತಾವ, ಬಟ್ ಈಕ್ವಲ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಇರ್ತಾವ್ರಿ. ದಟ್ ಇಸ್ ಕಾಲ್ಡ್ ನ್ಯೂಟ್ರಲ್. ನೋಡ್ರಿ, ಫಾರ್ ಎಕ್ಸಾಂಪಲ್ 1 2 3 4 5 ಪಾಸಿಟಿವ್ ಚಾರ್ಜಸ್ ಅದಾವ, 1 2 3 4 5 ನೆಗೆಟಿವ್ ಚಾರ್ಜಸ್ ಅದಾವ ಅಂತ ಇಟ್ಕೊಳ್ಳಿ. ಸೊ ಈಕ್ವಲ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಅದಾವ, ಅದಕ್ಕೆ ನಾ ಇದನ್ನ ನ್ಯೂಟ್ರಲ್ ಅಂತ ಕರಿಬಹುದು. ಈಗ ಇನ್ ಕೇಸ್ ನೀವೇನಾದ್ರು ಇದ್ರೊಳಗಿಂದ ಒಂದು 2 ಎಲೆಕ್ಟ್ರಾನ್ಸ್ ನೀವು ತೆಗೆದು ಹಾಕಿರಿ ಅಂತ ಇಟ್ಕೋರಿ. ಇಫ್ ಯು ರಿಮೂವ್ 2 electrons ಫ್ರಮ್ ಇಟ್, ನಿಮಗೆ ಪಾಸಿಟಿವ್ ಚಾರ್ಜಸ್ ಎಷ್ಟು ಬರ್ತಾವೆ? 5 ಪಾಸಿಟಿವ್ ಚಾರ್ಜಸ್ ಆರ್ ದೇರ್. ಹೌ ಮೆನಿ ನೆಗೆಟಿವ್ ಚಾರ್ಜಸ್ ವಿಲ್ ಬಿ ರಿಮೈನಿಂಗ್? 3 ನೆಗೆಟಿವ್ ಚಾರ್ಜಸ್ will be remaining. ಈಗ ಇದಕ್ಕೆ ಏನಾಯ್ತ್ರಿ, if you remove electrons, that body will become positively charged, right? ಎಷ್ಟು ಎಲೆಕ್ಟ್ರಾನ್ಸ್ ಗಳನ್ನು ನೀವು ತೆಗೆದಿರಿ? 2 electrons you have removed. So charge of this will be plus 2e. ಈ ಸ್ಪಿಯರ್ ದ ಚಾರ್ಜ್ ಏನಾಗ್ತದಪ್ಪ ಅಂದ್ರೆ ಪ್ಲಸ್ 2e ಆಗ್ತದ್ರಿ, ರೈಟ್. ಇನ್ ಕೇಸ್ ಇದಕ್ಕೆ ನೀವು ಎಲೆಕ್ಟ್ರಾನ್ ಆಡ್ ಮಾಡಿದ್ರಿ, 1 electron ಆಡ್ ಮಾಡಿದ್ರಿ ಅಂದ್ರೆ ಇದರ ಚಾರ್ಜ್ ಮೈನಸ್ e ಆಗ್ತದೆ. 2 electron ಆಡ್ ಮಾಡಿದ್ರಿ ಅಂದ್ರೆ ಇದರ ಚಾರ್ಜ್ ಮೈನಸ್ 2e ಆಗ್ತದೆ. So if you remove electron, it becomes positive. If you add electrons, it becomes negative. Okay, ಇಲ್ಲಿ ಏನಂದ್ರೆ 17th question. If n electrons are removed from a neutral body, ಅಂದ್ರೆ ಎಲೆಕ್ಟ್ರಾನ್ಸ್ ಅನ್ನು ತೆಗೆದಾರ್ರಿ, ರಿಮೂವ್ ಮಾಡಿದಾರ ಅಂದ್ಮೇಲೆ ಅದು ಪಾಸಿಟಿವ್ ಆಗಬೇಕು. ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು ತೆಗೆದಾರೆ? n electrons ಅನ್ನು ತೆಗೆದಾರೆ. Then what charge that body should get? Plus ne. It has to become positive. So plus ne ಅಂತಂದ್ರೆ ಆಪ್ಷನ್ ಬಿ ನಮಗೆ ಕರೆಕ್ಟ್ ಆಗ್ತದೆ. ಆಪ್ಷನ್ ಬಿ 17th question. Next 18th question. Two identical point charges plus 1 coulomb separated by distance 1 meter in air experiences repulsive force of magnitude. Okay, ಎರಡು ಚಾರ್ಜಸ್ ಅದಾವ, 1 coulomb ಬದ್ದು, ಅವು ಎರಡು 1 meter ಡಿಸ್ಟೆನ್ಸ್ ಒಳಗೆ ಅದಾವ, ಅದ್ರ ನಡುವಿನ ಫೋರ್ಸ್ ಕೇಳತ್ತಾರೆ. ಸೊ ಫೋರ್ಸ್ ಇಸ್ ಈಕ್ವಲ್ ಟು 9 into 10 raised to 9 q1 into q2. q1 is 1 coulomb, q2 is 1 coulomb divided by square of distance 1 meter square. So force will be 9 into 10 raised to 9 Newton. ಇಷ್ಟು ನಮಗೆ ಫೋರ್ಸ್ ಬರ್ತದ್ರಿ, correct. So which option is correct then? Option 9 into 10 raised to 9 Newton. Option B is correct. Okay, HOTS question. See, HOTS question ಅಂತಂದ್ರೆ ಇವೇನ್ ಬಹಳ ಡಿಫಿಕಲ್ಟ್ ಏನ್ ಇರಂಗಿಲ್ರಿ. ಇನ್ ಕೇಸ್ ನೀವು ಏನಾದ್ರು CET ಅಥವಾ ನೀಟೋ ಜೆಇಗೋ ಪ್ರಿಪೇರ್ ಮಾಡತ್ತಿದ್ರಿ ಅಂದ್ರೆ ಇವು ಕೂಡ ನಿಮಗೆ ಬಹಳ ಡೆಡ್ ಈಸಿ ಅನ್ನಿಸ್ತವೆ. ಓಕೆ, ಇಲ್ಲದೇ ಇದ್ರೂ ಕೂಡ ನೀವು ಮ್ಯಾನೇಜ್ ಮಾಡಬಹುದು, ನೀವು ಥಿಯರಿ ನಾಲೆಜ್ ಮೇಲೂ ಕೂಡ ಇದನ್ನ ಆನ್ಸರ್ ಮಾಡಬಹುದು. ಓಕೆ, ಸಮ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಲಿಸ್ಟೆಡ್ ಇನ್ ಕಾಲಮ್ 1 and the SI units are listed in column 2. Identify the correct match. ಓಕೆ, ಈಗ ನೋಡ್ರಿ, ನಮಗೆ ಇಲ್ಲಿ ಕಾಮನ್ ಆಗಿ ಗೊತ್ತಾಗ್ತದ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ ನ್ಯೂಟನ್ ಪರ್ ಕೂಲಮ್, ರೈಟ್. ಸೊ ಫಸ್ಟ್ ಒನ್ ಫಾರ್ ಬಿ. ಆಮೇಲೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅದ ನಾವು ಆಗಲೇ ನೋಡಿದ್ವಿ, ರೈಟ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅದ ಓಕೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅದ ನೀವು ಇಲ್ಲಿ ವೋಲ್ಟ್ ಮೀಟರ್ ತಗೋಬಹುದ್ರಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಅದ ಎಸ್ ಪರ್ಮಿಟಿವಿಟಿ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ನೋಡ್ರಿ, ಪರ್ಮಿಟಿವಿಟಿ ಅದ ನೀವು ಇಲ್ಲೇ ನಾನು ನಿಮಗೆ ಪರ್ಮಿಟಿವಿಟಿ ಇಲ್ಲ ಈಸಿಲಿ ಯಾವ ತರ ನೀವು ಪರ್ಮಿಟಿವಿಟಿ ಯೂನಿಟ್ ಅನ್ನು ಬರ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತೇನೆ ನಿಮ್ಗೆ. You just understand this, how to get the unit of permittivity. See, permittivity the unit name. For example, ಈಗ ನೋಡ್ರಿ, force is equal to 1 by 4 pi epsilon naught q1 into q2 ಅಥವಾ q square ಅಂತ ತಗೋರಿ divided by r square ಅಂತ ಹೇಳೋದು. ಪರ್ಮಿಟಿವಿಟಿ ಅಂದ್ರೆ ಏನ? ಎಪ್ಸಿಲಾನ್ ನಾಟ್. 4 pi ಅದಕ್ಕೇನು ಕಾನ್ಸ್ಟೆಂಟ್ ಇರಂಗಿಲ್ಲ ಬಿಡ್ರಿ, ಇದು r square ಈ ಕಡೆ ತಗೋರಿ, f r square, q square ಈ ಕಡೆ ತಗೋರಿ, q square, ಇದು 1 by epsilon naught ಆಯ್ತು. ಇದನ್ನ ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು ಬರ್ಕೊಂಡ್ರೆ ನಂಗೆ ಬರ್ತದೆ q ಸ್ಕ್ವೇರ್ ಡಿವೈಡೆಡ್ ಬೈ f r ಸ್ಕ್ವೇರ್ ಅಂತ ಬರ್ತದೆ, ಎಪ್ಸಿಲಾನ್ ನಾಟ್ ಅಂತ ಬರ್ಕೊಂಡ್ರೆ. ಓಕೆ, ಈಗ ನಂಗೆ ಈ ಪರ್ಮಿಟಿವಿಟಿದ ಯೂನಿಟ್ ಬೇಕಾಗೈತ್ರಿ. ಸೊ ಈಗ ನೋಡ್ರಿ, ಇದೇನು ಚಾರ್ಜ್, ಚಾರ್ಜ್ ಸ್ಕ್ವೇರ್ ಅಂದ್ರೆ ಕೂಲಮ್ ಸ್ಕ್ವೇರ್. ಇದೇನ ಫೋರ್ಸ್, ಫೋರ್ಸ್ ಯೂನಿಟ್ ಏನ್ರಿ ನ್ಯೂಟನ್. ಇದೇನ ಆರ್ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಯೂನಿಟ್ ಏನ್ರಿ ಮೀಟರ್, ಮೀಟರ್ ಸ್ಕ್ವೇರ್. ಸೊ ನಮ್ಗೆ ಯೂನಿಟ್ ಏನಾಗ್ತದ್ರಿ? ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ದಿಸ್ ಇಸ್ ದ ಯೂನಿಟ್ ಆಫ್ ಪರ್ಮಿಟಿವಿಟಿ. ಸೊ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಂದ್ರೆ ಇಲ್ಲದ ನೋಡ್ರಿ ಎ, ರೈಟ್. ಸೊ ಥರ್ಡ್ ಪರ್ಮಿಟಿವಿಟಿ ಏನದ? ಇದು ಎ. ಆಮೇಲೆ ಎಲೆಕ್ಟ್ರಿಕ್ ಫ್ಲಕ್ಸ್ ಏನದ? ಅದು ವೋಲ್ಟ್ ಮೀಟರ್. ಸೊ 1b 2c 3a, 1b 2c 3a, ಕರೆಕ್ಟ್. ಅಂದ್ರೆ ಆಪ್ಷನ್ ಎ ನಮಗೆ ಕರೆಕ್ಟ್ ಆಗ್ತದೆ, ರೈಟ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಮಾರ್ಕ್ ಇಟ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ನೋಡ್ರಿ, 20th question. Statement 1. The electric field lines never cross each other.
ಯಾಕೆ ಕ್ರಾಸ್ ಆಗಂಗಿಲ್ಲ? ಕ್ರಾಸ್ ಆದ್ರೆ ಆ ಒಂದು ಪಾಯಿಂಟ್ ಒಳಗೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಕಡೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಹೋಯ್ತು, ಈ ಕಡೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಹೋಯ್ತಪ್ಪ ಅಂದ್ರೆ ಇವೆರಡು ಇಂಟರ್ಸೆಕ್ಟ್ ಆಗ್ತಿರುವಂತ ಜಾಗದಾಗ ನೀವು ಫೀಲ್ಡ್ ಡೈರೆಕ್ಷನ್ ಈ ಕಡೆ ತಗೋಬೇಕು, ಈ ಕಡೆ ತಗೋಬೇಕು ಅನ್ನೋದು ಡೈಲಮಾ ಆಗ್ತದ್ರಿ. ಎರಡು ಡಿಫ್ರೆಂಟ್ ಡೈರೆಕ್ಷನ್ಸ್ ಬರ್ಲಿಕ್ಕೆ ಶುರು ಆಗ್ತಾವ ಒಂದೇ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಯುನಿಕ್ ಡೈರೆಕ್ಷನ್ ಇರ್ತದ್ರಿ, ಎರಡು ಇರಂಗಿಲ್ಲ. ದಟ್ಸ್ ವೈ ದೇ ವಿಲ್ ನಾಟ್ ಕ್ರಾಸ್, ರೈಟ್? ಸ್ಟೇಟ್ಮೆಂಟ್ 2 ಏನ್ ಹೇಳ್ತದೆ? ಇಫ್ ದೇ ಡಿಡ್, ದ ಫೀಲ್ಡ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ವಿಲ್ ನಾಟ್ ಹ್ಯಾವ್ ಅ ಯುನಿಕ್ ಡೈರೆಕ್ಷನ್ ವಿಚ್ ಇಸ್ ನಾಟ್ ಪಾಸಿಬಲ್. ಕರೆಕ್ಟ್? ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಅದ. ಆ ಸ್ಟೇಟ್ಮೆಂಟ್ 1 ಎಕ್ಸ್ಪ್ಲನೇಷನ್ ನಮಗೆ ಸ್ಟೇಟ್ಮೆಂಟ್ 2 ಒಳಗೆ ಕರೆಕ್ಟ್ ಆಗಿ ಸಿಗತ್ತದ್ರಿ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ? ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್. Both statements are correct. Statement 2 is correct explanation of statement 1. Yes, option A ನಮಗೆ ಕರೆಕ್ಟ್ ಆಗ್ತದೆ. Okay, 21, question number 21 ನೋಡ್ರಿ. 4 charges are placed at the corners of a square PQRS as shown in the figure. The direction of resultant electric field at the intersection of diagonals. So ಇಲ್ಲಿ ನಮಗೆ ಸ್ಕ್ವೇರ್ ಯಾವ ತರ ಅದ ನೋಡ್ರಿ, ಮತ್ತೆ ನಾವು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಮಾರ್ಕ್ ಮಾಡ್ಕೋಬೇಕು ಈಗ ಹೇಳ್ತೀನಿ ನೋಡ್ರಿ ನಾನು. ಸೊ ಇಲ್ಲಿ ಈ ತರ ನಮಗೆ ಸ್ಕ್ವೇರ್ ಅದ. We are having a square like this, right? This is the square. ಈ ಕಾರ್ನರ್ ಒಳಗೆ ನಮಗೆ +2 ನ್ಯಾನೋ ಕೂಲಂಬ್ ಅದ. ಈ ಕಾರ್ನರ್ ಒಳಗೆ ನಮಗೆ ಇಟ್ ಇಸ್ ಅಗೇನ್ +2 ನ್ಯಾನೋ ಕೂಲಂಬ್. ಇಲ್ಲಿ ನಮಗೆ +2, ಎಸ್ ಇದು ಕೂಡ +2 ಅದ, +2 ನ್ಯಾನೋ ಕೂಲಂಬ್. ಇಲ್ಲ ಯಾವುದೋ ಒಂದು ನೆಗೆಟಿವ್ ಇರ್ಬೋದು ಇಲ್ಲಿ. ಎಲ್ಲ +2 ಆದ್ರೆ ನಮಗೆ 0 ಆಗ್ತದೆ ರೀ. ಸೊ ಪ್ರೊಬೆಬ್ಲಿ ಇದು -2 ಅದ್ರೆ ದಿಸ್ ಇಸ್ -2, ರೈಟ್? ಇದು -2 ನ್ಯಾನೋ ಕೂಲಂಬ್. ಸಾರಿ, ಇದು +2 ನ್ಯಾನೋ ಕೂಲಂಬ್ ಅದ್ರಿ. ದಿಸ್ ಇಸ್ +2. ಓಕೆ ನೋಡ್ರಿ, +2 +2 -2 +2 ಎಲ್ಲ ನ್ಯಾನೋ ಕೂಲಂಬ್ದಾಗ ಅದಾವ್ರೆ. ದಿಸ್ ಇಸ್ ನ್ಯಾನೋ ಕೂಲಂಬ್, ದಿಸ್ ಇಸ್ ನ್ಯಾನೋ ಕೂಲಂಬ್, ದಿಸ್ ಇಸ್ ನ್ಯಾನೋ ಕೂಲಂಬ್. ಸೊ ಸೆಂಟರ್ ಒಳಗೆ ಫೀಲ್ಡ್ ಕೇಳ್ತಾರೆ ನಮಗೆ. ಸಿ ಸಿನ್ಸ್ ಆಲ್ ದ ಚಾರ್ಜಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಎಲೆಕ್ಟ್ರಿಕ್ ಫೀಲ್ಡ್ ಎದ್ರ ಮೇಲೆ ಡಿಪೆಂಡ್ ಆಗ್ತದ್ರಿ? K ಇಂಟು ಚಾರ್ಜ್ ಡಿವೈಡೆಡ್ ಬೈ r². ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಚಾರ್ಜ್, ಇಟ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್. 4 ಚಾರ್ಜ್ ದ ಮ್ಯಾಗ್ನಿಟ್ಯೂಡ್ ಸೇಮ್ ಅದ, ಎಸ್. ಆಮೇಲೆ 4 ಚಾರ್ಜ್ ದ ಡಿಸ್ಟೆನ್ಸ್ ಸೇಮ್ ಅದ್ರಿ. ನಮ್ಗೆ ಎಲ್ಲಿ ಬೇಕಾಗೈತಿ? ಸೆಂಟರ್ ಒಳಗೆ. ಸೊ ಸೆಂಟರ್ ದಿಂದ ಇದು ಅಷ್ಟೇ ಡಿಸ್ಟೆನ್ಸ್, ಇದು ಅಷ್ಟೇ ಡಿಸ್ಟೆನ್ಸ್, ಇದು ಅಷ್ಟೇ, ಇದು ಅಷ್ಟೇ. ಎಲ್ಲಾ ಚಾರ್ಜಸ್ ಮ್ಯಾಗ್ನಿಟ್ಯೂಡ್ ಸೇಮ್, ಡಿಸ್ಟೆನ್ಸ್ ಸೇಮ್, ರೈಟ್? ಸೊ ಹಿಂಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಆಲ್ ದ ಚಾರ್ಜಸ್ ಅಟ್ ದ ಸೆಂಟರ್ ಇಸ್ ಸೇಮ್. ಈಗ ಬರೀ ಡೈರೆಕ್ಷನ್ ಅಷ್ಟೇ ನೋಡ್ರಿ, ಜಸ್ಟ್ ಟೇಕ್ ದ ಡೈರೆಕ್ಷನ್ಸ್ ನಾವು. ಸೊ ಡೈರೆಕ್ಷನ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಎಲೆಕ್ಟ್ರಿಕ್ ಚಾರ್ಜ್ ವಿಲ್ ಬಿ ಲೈಕ್ ದಿಸ್. ಯಾಕಂದ್ರೆ ಇದು ಪಾಸಿಟಿವ್ ಅದ. ಪಾಸಿಟಿವ್ ಚಾರ್ಜ್ ಅದ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲ್ ಔಟ್ವರ್ಡ್ಸ್. ಇದು ಪಾಸಿಟಿವ್, ಇತರದ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲ್ ಔಟ್ವರ್ಡ್ಸ್. ಇದು ನೆಗೆಟಿವ್, ಇತರದ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ದ ಚಾರ್ಜ್. ಇದು ಪಾಸಿಟಿವ್, ಇತರದ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲ್ ಔಟ್ವರ್ಡ್ಸ್, ಕರೆಕ್ಟ್? ಸೊ ನೋಡ್ರಿ, ಈ ಚಾರ್ಜ್ ಫೀಲ್ಡ್ ಈ ಕಡೆ ಬಂತು, ಈ ಚಾರ್ಜ್ ಫೀಲ್ಡ್ ಈ ಕಡೆ ಹೋಯ್ತು. ಎರಡು ಈಕ್ವಲ್ ಇರ್ತಾವೆ, ಯಾಕಂದ್ರೆ ಎರಡು ಚಾರ್ಜ್ ಸೇಮ್ ಅದಾವ, ಡಿಸ್ಟೆನ್ಸ್ ಸೇಮ್ ಅದಾವ, ಕ್ಯಾನ್ಸಲ್ ಔಟ್ ಆಯ್ತು. ಇವು ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸೇಮ್ ಡೈರೆಕ್ಷನ್ ದಾಗ ಇರೋದ್ರಿಂದ ನಮಗೆ ಆಡ್ ಆಗ್ತಾವ್ರಿ. ದೇ ವಿಲ್ ನಾಟ್ ಗೆಟ್ ಕ್ಯಾನ್ಸಲ್ಡ್. ಇವು ಅಪೋಸಿಟ್ ಅದಾವ, ಕ್ಯಾನ್ಸಲ್ ಆದವು, ಇವು ಸೇಮ್ ಡೈರೆಕ್ಷನ್ ದಾಗ. ಸೊ ಯಾವ ಕಡೆ ಬಂತು ಈಗ ನೋಡ್ರಿ, ಇದನ್ನ ಏನಂತ ನೇಮ್ ಮಾಡಿದಾರೆ ಅವ್ರೆ? PQRS ಅಂತ ನೇಮ್ ಮಾಡಿದಾರೆ, ಕರೆಕ್ಟ್? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಬಂತು? ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ R ಕಡೆಗೆ ಬಂತು. ಸೊ ಆಪ್ಷನ್ C is correct, towards R. Okay, next 22. The following figure shows the electric field around the two charges where Q1 is positive, Q2 is negative. Okay, ಇಲ್ಲಿ ನೋಡ್ರಿ ಡೈರೆಕ್ಷನ್ಸ್ ಹೆಂಗದಾವ ನೋಡ್ರಿ ನಮಗೆ. ಅದು ಜಸ್ಟ್ ನಾನು ನಿಮಗೆ ಇಲ್ಲ ತೋರಿಸ್ತೀನಿ. I'll just show it here. ನೋಡ್ರಿ, ಈ ತರ Q1 ಮತ್ತು Q2 ಅಂತ ಎರಡು ಚಾರ್ಜಸ್ ತಗೊಂಡಿದ್ದಾರೆ, Q1 and Q2. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಅದಾವಪ್ಪ ಅಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಲೈಕ್ ದಿಸ್. ದೇ ಆರ್ ರೇಡಿಯಲ್ ಔಟ್ವರ್ಡ್ಸ್ ಲೈಕ್ ದಿಸ್. ಈ ತರ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದಾವ್ರಿ. ಲೈಕ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿ ಹ್ಯಾವಿಂಗ್, ಕರೆಕ್ಟ್? ಸೊ ಎರಡು ಚಾರ್ಜಸ್ ನಮಗೆ ಇದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದಾವ್ರಿ. ಲೈಕ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿ ಹ್ಯಾವ್, ಕರೆಕ್ಟ್? ಸೊ ಈ ತರ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರೋದ್ರಿಂದ ಇದರ ಅರ್ಥ ಏನ್ರಿ? ದೇ ಬೋತ್ ಆರ್ ಲೈಕ್ ಚಾರ್ಜಸ್. ಎರಡೂ ಲೈಕ್ ಚಾರ್ಜಸ್ ಅದಾವ. ಲೈಕ್ ಚಾರ್ಜಸ್ ಅಂದ್ರೆ ಏನಾಗ್ತದ್ರಿ? ಲೈಕ್ ಚಾರ್ಜಸ್ ಅಂತಂದ್ರೆ ಎರಡು ಪಾಸಿಟಿವ್ ಇರಬೇಕು, ಇಲ್ಲ ಎರಡು ನೆಗೆಟಿವ್ ಇರಬೇಕು, ಕರೆಕ್ಟ್? ಅಂದಾಗ ಮಾತ್ರ ಈ ತರ ಫೀಲ್ಡ್ ಲೈನ್ಸ್ ಬರ್ಲಿಕ್ಕೆ ಸಾಧ್ಯ ಇದೆ. ಸೊ ಆಪ್ಷನ್ ಎ, Q1 is positive, Q2 is negative. No, Q1 positive, Q2 negative ಇರ್ತಿರ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಬರ್ತಿತ್ತು, ಸ್ಟಾರ್ಟ್ ಅಟ್ ಪಾಸಿಟಿವ್, ಎಂಡ್ ಅಟ್ ನೆಗೆಟಿವ್ ಆಗ್ತಿತ್ತು. Q1 is negative, Q2 is positive. No, both are positive charges. Yes, ಇದು ಎರಡು ಪಾಸಿಟಿವ್ ಚಾರ್ಜಸ್ ಅಂತ ನಾವು ಹೆಂಗ್ ಹೇಳ್ಬಹುದು? ಫೀಲ್ಡ್ ಲೈನ್ಸ್ ನೋಡ್ರಿ, ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಔಟ್ವರ್ಡ್ಸ್. If they are moving outwards, then it indicates this is also positive and this is also positive. Field lines are radial outwards. ಎರಡು ಲೈಕ್ ಚಾರ್ಜಸ್ ಅದಾವ, ಅದಕ್ಕೆ ಇವು ರಿಪೆಲ್ ಆಗತ್ತವ್ರಿ. ಪ್ಲಸ್ ರೇಡಿಯಲ್ ಔಟ್ವರ್ಡ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರೋದ್ರಿಂದ ಎರಡು ಪಾಸಿಟಿವ್ ಅದಾವೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ಲೆಟ್ us move on to the next question. 23. Which one of the following shows the electric field lines due to the electric dipole? Electric field lines due to the electric dipole. ಇಲ್ಲಿ ಇದು ಸರಿಯಾಗಿ ಕಾಣಿಸುವಲ್ತೆ. ಸೊ ನಾ ಜಸ್ಟ್ ಇಲ್ಲಿ ನಿಮಗೆ ತೆಗೆದು ತೋರಿಸ್ತೀನಿ ಆ ಫಿಗರ್ಸ್ ಗಳನ್ನ. I'll just show you.
See, the first one is like this. Okay, the first one is like this. First one ನಮಗೆ ಈ ತರ ಇದೆ. ಇದು Q1, this is Q2, right? 1, 2, 3, ಆಮೇಲೆ 4, 5, 6. ಇಲ್ಲಿ ಜಾಸ್ತಿ ಅದಾವ ಲೈನ್ಸ್. 1, 2, 3, 4. ಕರೆಕ್ಟ್. ಈ ತರ ನಮಗೆ ಲೈನ್ಸ್ ಅದಾವ, ರೈಟ್? ಸೊ ಇಲ್ಲೇ ನೋಡ್ರಿ, ಈ ಚಾರ್ಜ್ ಫೀಲ್ಡ್ ಲೈನ್ಸ್ ನಮ್ಗೆ ಹೊರಗಡೆ ಹೋಗ್ತಿರೋದ್ರಿಂದ ಇದು ಪಾಸಿಟಿವ್ ಅಂದಂಗ ಆಯ್ತು. ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಟುವರ್ಡ್ಸ್ ಬರ್ತಿರೋದ್ರಿಂದ ಇದು ನೆಗೆಟಿವ್ ಅಂದಂಗ ಆಯ್ತು. ಸೊ ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್. ಓಕೆ, ನೋ ಡೌಟ್. ಬಟ್ ಹಿಯರ್ Q2 ಇಸ್ ಗ್ರೇಟರ್ ದೆನ್ Q1. ಈ ಕೇಸ್ ಒಳಗ್ರಿ Q2 ಇಸ್ ಗ್ರೇಟರ್ ದೆನ್ Q1. ಯಾಕೆ ಹೇಳ್ರಿ? ಯಾಕಂದ್ರೆ ನೋಡ್ರಿ, ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಜಾಸ್ತಿ ತೋರಿಸಿದಾರೆ. ಮೋರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಡಿಕೇಟ್ಸ್ ದ ಚಾರ್ಜಸ್ ಹ್ಯಾವಿಂಗ್ ಬಿಗರ್ ಮ್ಯಾಗ್ನಿಟ್ಯೂಡ್. ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಮ್ಮಿ ಅದಾವ್ರಿ. ನೀವು ಕೌಂಟ್ ಮಾಡಿ ನೋಡಿದ್ರು ಕೂಡ ಇದು ಜಾಸ್ತಿ ಅದ, ಇದು ಕಮ್ಮಿ ಅದ. ಸೊ ಈ ತರದ ಮ್ಯಾಗ್ನಿಟ್ಯೂಡ್ ಕಮ್ಮಿ, ರೈಟ್? ಸೊ ದಿಸ್ ಇಸ್ ಗ್ರೇಟರ್ ಚಾರ್ಜ್, ದಿಸ್ ಇಸ್ ಸ್ಮಾಲರ್ ಚಾರ್ಜ್, ಮ್ಯಾಗ್ನಿಟ್ಯೂಡ್, ರೈಟ್? ಹೆನ್ಸ್ ಇಫ್ ದೇ ಆರ್ ನಾಟ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ದಟ್ ಇಸ್ ನಾಟ್ ಎಲೆಕ್ಟ್ರಿಕ್ ಡೈಪೋಲ್. ಅದು ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲ ಅಂದಂಗ್ರಿ, ಕರೆಕ್ಟ್? ಅದಾಗಿದ್ಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಆಪ್ಷನ್ ಬಿ. ಇದಂಗೆ ಸರಿಯಾಗಿ ಅಷ್ಟೊಂದು ಕ್ಲಿಯರ್ ಇಲ್ರಿ ಇಲ್ಲಿ. ಸೊ ಇಲ್ಲಿ ನಿಮಗೆ ಇಷ್ಟೇ ಹೇಳಿದ್ದಾರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಶೋಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್. ಸೊ ನಾನು ನಿಮ್ಗೆ ಡೈರೆಕ್ಟ್ಲಿ ಡೈಪೋಲ್ ದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಳ್ಬಿಡ್ತೀನಿ ಯಾವ ತರ ಬರ್ತದೆ ಅಂತ ಹೇಳಿ. ಇದು ಪ್ಲಸ್ ಕ್ಯೂ, ಆಮೇಲೆ ಇದು ಮೈನಸ್ ಕ್ಯೂ, ರೈಟ್? ಸೊ ದಿಸ್ ಇಸ್ ವಾಟ್ ಎಲೆಕ್ಟ್ರಿಕ್ ಡೈಪೋಲ್, ಪ್ಲಸ್ ಕ್ಯೂ ಮೈನಸ್ ಕ್ಯೂ. ಎರಡೂ ಚಾರ್ಜಸ್ ನಮ್ಗೆ ಈಕ್ವಲ್ ಇರ್ತಾವ್ರಿ. ಎರಡೂ ಚಾರ್ಜಸ್ ಈಕ್ವಲ್ ಇರ್ತಾವ, ಮ್ಯಾಗ್ನಿಟ್ಯೂಡ್ ಪೊಲಾರಿಟಿ ಒಳಗೆ ಅಪೋಸಿಟ್ ಇರ್ತಾವ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಅಂಡ್ ಎಂಡ್ ಅಟ್ ನೆಗೆಟಿವ್. ಎರಡೂ ಮ್ಯಾಗ್ನಿಟ್ಯೂಡ್ ದಾಗ ಈಕ್ವಲ್ ಇರೋದ್ರಿಂದ ಎರಡೂ ಚಾರ್ಜಸ್ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರಬೇಕು. ಸೊ ಸೇಮ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಸ್ಟ್ ಬಿ ದೇರ್ ಫಾರ್ ಬೋತ್ ದ ಚಾರ್ಜಸ್. ಎರಡೂ ಚಾರ್ಜಸ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರಬೇಕು, ರೈಟ್? ಸೊ ಲೈಕ್ ದಿಸ್ ಇಟ್ ಹ್ಯಾಸ್ ಟು ಬಿ. ಈ ತರ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರಬೇಕು. ಸೊ ಅದ್ ನೋಡ್ಕೊಳ್ರಿ, ಸ್ವಲ್ಪ ನೀವು ಕ್ವೆಶನ್ ಬ್ಯಾಂಕ್ PDF ತೆಗೆದು ನೋಡ್ರಿ. ಪ್ರೊಬಬ್ಲಿ ನನ್ಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಬಿ ನಮ್ಗೆ ಕರೆಕ್ಟ್ ಅನ್ಸಿದೆ, ಬಟ್ ನಂಗೆ ಇಲ್ಲಿ ಕ್ಲಿಯರ್ ಕಾಣಿಸ್ತಾ ಇಲ್ಲ. ಅದಕ್ಕೆ ನೀವು ಅದೊಂದು ಕರೆಕ್ಟ್ ಆಗಿ ನೋಡ್ರಿ. ಓಕೆ, 24th ಕ್ವೆಶನ್. The given figure is related to Gauss law in electrostatics. Pi is equal to Q by epsilon naught, where Q is equal to. ನೋಡ್ರಿ, Gauss law, ಈಗ ನಾವೇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪೈ ಇಸ್ ಈಕ್ವಲ್ ಟು Q by epsilon naught ಅಂತ ಬರಿತೀವಿ. ನೀವು ಯಾವ್ದೇ Gauss law ಅಂತ ತಗೊಳ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಂಗೆ Q1, Q2, ಮೈನಸ್ Q3, Q4 ಅಂತೇಳಿ ಈ ತರ ಚಾರ್ಜಸ್ ಅದಾವ ಅಂತ ಇಟ್ಕೊ. ಇಲ್ಲಿ ಏನ್ ನಾವು ಚಾರ್ಜ್ ತಗೊಂತೀವಿ, ದಿಸ್ ಹ್ಯಾಸ್ ಟು ಬಿ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಇನ್ಸೈಡ್ ದಟ್. ಅದ್ರ ಒಳಗಡೆ ಎನ್ಕ್ಲೋಸ್ ಆಗಿರುವಂತ ನೆಟ್ ಚಾರ್ಜ್ ಅಂತ ತಗೋಬೇಕು ನಾವು. ಸೊ ಇಲ್ಲಿ ಒಳಗಡೆ 3 ಚಾರ್ಜಸ್ ತಾವ ನಮಗೆ, Q1 ಪ್ಲಸ್ Q2, ಇದು ಮೈನಸ್ Q3 ಅದ, ಮೈನಸ್ Q3 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇಷ್ಟು ನಮಗೆ ಬರ್ತದೆ. ಯು ಶುಡ್ ನಾಟ್ ಕನ್ಸಿಡರ್ ದ ಚಾರ್ಜ್ ಔಟ್ಸೈಡ್ ದಿಸ್ ಗಾಸಿಯನ್ ಸರ್ಫೇಸ್. ಈ ಗಾಸಿಯನ್ ಸರ್ಫೇಸ್ ಬಿಟ್ಟು ಹೊರಗಡೆ ಇರುವಂತ ಚಾರ್ಜಸ್ ಕನ್ಸಿಡರ್ ಮಾಡಬಾರ್ದು. ಓನ್ಲಿ ದ ಚಾರ್ಜಸ್ ಇನ್ಸೈಡ್ ದ ಗಾಸಿಯನ್ ಸರ್ಫೇಸ್ ಕನ್ಸಿಡರ್ ಮಾಡ್ರಿ. ಆಮೇಲೆ ಅದು ನೀವು ಅಲ್ಜೆಬ್ರಿಕಲ್ಲಿ ಆಡ್ ಮಾಡ್ರಿ. ದಟ್ ಹ್ಯಾಸ್ ಟು ಬಿ ರಿಟನ್ ಇನ್ ಪ್ಲೇಸ್ ಆಫ್ ದಿಸ್. ಓಕೆ, ಇಲ್ಲಿ ನೋಡ್ರಿ, minus 2 coulomb plus 8 coulomb are inside that box. minus 6 coulomb plus 2 coulomb are outside that box. ಸೊ ಒಳಗಡೆ ನಮಗೆ -2 + 8 ಅದ ರೀ. ಅಂದ್ಮೇಲೆ ಈ Q ಅಂತಂದ್ರೆ ನಾ ಏನ್ ತಗೋಬೇಕು, -2 + 8 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. -2 + 8 ಹಂಗಾದ್ರೆ ಇದು ಎಷ್ಟು ಆಗ್ತದ್ರಿ, 6 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಆಗ್ತದ್ರಿ. -2 + 8 ಅಂತಂದ್ರೆ 6 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಸೊ ಹೌ ಮಚ್ ವೇರ್ Q is equal to, ರೈಟ್? ಸೊ Q ನಮಗೆ ಎಷ್ಟು ಬಂತಂದಂಗ್ರಿ, 6 ಬಂತಂದಂಗ್ರಿ. 6 ಅಂತಂದ್ರೆ ನಮ್ಗೆ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಯ್ತಾ, +6 ಅಂತಂದ್ರೆ ಆಪ್ಷನ್ D is correct. So for 24th question, option D is correct. Okay, let us move on to the last question of this chapter. Some physical quantities are listed in column 1 and their dimensions are listed in column 2. So dimensions correct ಆಗಿ ನೆನಪಿಟ್ಕೋರಿ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಚಾರ್ಜ್ ದ ಡೈಮೆನ್ಷನ್ at 80 at. ಸೊ ಇಲ್ಲೇ ನಮಗೆ ಚಾರ್ಜ್ ದ ಡೈಮೆನ್ಷನ್ ಬಂತು ಅಂದ್ರೆ ಥರ್ಡ್ ದ ಆಪ್ಷನ್ ಎ. ಇನ್ ಎಲೆಕ್ಟ್ರಿಕ್ ಫೀಲ್ಡ್ ದ ಡೈಮೆನ್ಷನ್ ರೀ, ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫ್ಲಕ್ಸ್ ಡೈಮೆನ್ಷನ್ಸ್ ನಮಗೆ ಕೇಳಿದ್ದಾರೆ. ಸೊ ಇಲ್ಲಿ ಸೊ ಹಿಯರ್ ಯು ಕ್ಯಾನ್ ಸಿ, ಇಲ್ಲಿ ನೋಡ್ರಿ, ಥರ್ಡ್ ಎ ಅಂತ ನಮಗೆ ಆಲ್ರೆಡಿ ಗೊತ್ತಾಗೈತಿ. ಸೊ ಇಲ್ಲಿ ಥರ್ಡ್ ಸಿ, ಥರ್ಡ್ ಬಿ ಅದಾವ, ಇವು ಎಲಿಮಿನೇಟ್ ಆದವು, ಇವೆರಡು ಬಿಟ್ಟು ಬಿಡ್ರಿ. ಈಗ ನಮಗೆ ಆಪ್ಷನ್ ಬಿ ಮತ್ತು ಆಪ್ಷನ್ ಎ ಉಳಿತೆ. ಸೊ ಈಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಫ್ಲಕ್ಸ್ ನಮಗೆ ಈಕ್ವೇಶನ್ಸ್ ಬೇಕು, ಡೈಮೆನ್ಷನ್ಸ್ ಬೇಕು. ಸೊ ಲೆಟ್ ಅಸ್ ರೈಟ್ ಇಟ್. ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ನಾವು ಏನಂತ ಬರಿತೀವಿ, ವಾಟ್ ವಿ ರೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್? ವಿ ರೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ನಾವು ಬರಿತೀವಿ, ಕರೆಕ್ಟ್? ಸೊ ಫೋರ್ಸ್ ಅದ ನಮಗೆ SI ಯೂನಿಟ್ ಏನ್ರಿ, m1 L1 T raised to -2. This is the dimension of force. Dimensions of charge ಏನ್ರಿ, A into T. ಸೊ ಇದು ಏನಾಗ್ತದೆ, m1 L1 T raised to -3
e raised to minus 1 ಇಷ್ಟು ನಮಗೆ ಬರ್ತದ್ರಿ. ಟಿ ಮೇಲ್ಗಡೆ ಬಂತಂದ್ರೆ ಮೈನಸ್ ಆಗ್ತದೆ. ಸೊ m1 l1 t raised to minus 3 e raised to minus 1 ಅಂತಂದ್ರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈಮೆನ್ಷನ್ ಬಿ ಬರ್ತದ್ರಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಡೈಮೆನ್ಷನ್ ಸಿ ಬರ್ತದ್ರಿ. ಸೊ 1b 2c 3a 1b 2c 3a ಅಂತಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್, right? So that is all about MCQs on first chapter. Now let us go for MCQs on second chapter, that is electric potential, electrostatic potential and capacitance. ಇವು ಸ್ವಲ್ಪ ಜಾಸ್ತಿ ಅದಾವ, ಪೇಷನ್ಸ್ಲಿ ಕೇಳ್ರಿ. ನೋಡ್ರಿ ಈಗ ನಾ ಏನ್ ಹೇಳತ್ತೀನಿ ಅದಕ್ಕೆ ರಿಲೇಟೆಡ್ ಬ್ಯಾಕ್ ಗ್ರೌಂಡ್ ಎಲ್ಲಾನು ಹೇಳತ್ತೀನಿ, ಅಂದ್ರೆ ಆ ಕ್ವೆಶನ್ಸ್ ರಿಲೇಟೆಡ್ ಬ್ಯಾಕ್ ಗ್ರೌಂಡ್ ಎಲ್ಲಾನು ಹೇಳತ್ತೀನಿ. ಸೊ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊರಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಕ್ಲಿಯರ್ಲಿ ದೆನ್ you will get to know, or you can answer any new type of question which comes on this. Okay, next note. Name the physical quantity whose SI unit is joule per coulomb. See, joule per coulomb. Joule andre yatrada unit ರೀ work. Coulomb andre yatrada unit ರೀ charge. So what is this? This is potential potential, electric potential. Work done per unit charge andre electric potential. So option C is correct. Second question. A unit of energy among the following is volt, voltmeter, volt per meter, electron volt. Which is the unit of energy? Electron volt. Nodri, energy the unit ಏನೇನು? Joule, kilowatt hour, right? ಆಮೇಲೆ electron volt, mega electron volt, all these are units of energy, right? Next, third question. Equal charges are given to the two spheres of different radii, the potential will be. Okay, ಎರಡು spheres ಕೊಟ್ಟಿದ್ದಾರೆ. ಈಗ ನಮಗೆ ಎರಡು ಸ್ಪಿಯರ್ ಅದಾವ ಅಂತ ಇಟ್ಕೋರಿ, ಆಫ್ ಡಿಫ್ರೆಂಟ್ ರೇಡಿಯಾ. ಓಕೆ, ಇದು ನಮಗೆ R1 ರೇಡಿಯಸ್ ಇರುವಂತ ಒಂದು ಸ್ಪಿಯರ್, ಇದು ನಮಗೆ R2 ರೇಡಿಯಸ್ ಇರುವಂತ ಒಂದು ಸ್ಪಿಯರ್, ರೈಟ್? ಸೊ ಈಗ ನಮಗೆ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ ನಾವು ಏನಂತ ಬರಿತೀವಿ? ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ ಇಸ್ 1/4πε0 q ಡಿವೈಡೆಡ್ ಬೈ ಇಟ್ಸ್ ರೇಡಿಯಸ್. ಸರ್ಫೇಸ್ ಮೇಲಿನ ಪೊಟೆನ್ಶಿಯಲ್ ಬರಿಬೇಕಾದ್ರೆ q ಡಿವೈಡೆಡ್ ಬೈ ಇಟ್ಸ್ ರೇಡಿಯಸ್. ಸೊ ಪೊಟೆನ್ಶಿಯಲ್ ಅಂಡ್ ರೇಡಿಯಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಫ್ ರೇಡಿಯಸ್ ಇಸ್ ಮೋರ್, ಪೊಟೆನ್ಶಿಯಲ್ ಇಸ್ ಲೆಸ್. If radius is less, potential is more. So ನಮಗೆ ಇಲ್ಲಿ ಏನ್ ಕೇಳ್ತಾರ ಅವ್ರೆ? ಈಕ್ವಲ್ ಚಾರ್ಜಸ್ ಆರ್ ಗಿವನ್ ಟು ದ ಟೂ ಸ್ಪಿಯರ್ಸ್. ಎರಡು ಸ್ಪಿಯರ್ ಮೇಲೆ ಚಾರ್ಜ್ ಸೇಮ್ ಅದ, ಅದರ ಪೊಟೆನ್ಶಿಯಲ್ ಯಾವ ತರ ಜಾಸ್ತಿ ಇರ್ತದೆ ಅಂತ ಕೇಳ್ತಾರೆ. ಕಡಿಮೆ ರೇಡಿಯಸ್ ಯಾವ್ದದ ಅದರದ ಪೊಟೆನ್ಶಿಯಲ್ ಜಾಸ್ತಿ, ಇದರದ ಪೊಟೆನ್ಶಿಯಲ್ ಕಡಿಮೆ. ಸೊ ದಿಸ್ ಪೊಟೆನ್ಶಿಯಲ್ ವಿಲ್ ಬಿ ಹೈ, ದಿಸ್ ಪೊಟೆನ್ಶಿಯಲ್ ವಿಲ್ ಬಿ ಲೋ. So it will be equal charges are given to the two spheres of different radii. The potential will be more on bigger sphere, more on smaller sphere. So it depends on it is more on smaller sphere. Option B is correct. Fourth question. For linear dielectrics, the ratio of dielectric polarization to the magnitude of applied electric field is equal to, right? For linear dielectrics, the ratio of dielectric polarization. Okay, what is polarization? What is polarization? Dipole moments developed per unit volume, that is called polarization, right? Polarization ಅಂತಂದ್ರೆ dipole moments developed per unit volume, this is called polarization. ಅವ್ರು ನಮಗೆ ಏನನ್ನತಾರೆ? For linear dielectrics, the ratio of dielectric polarization to the magnitude of applied electric field. ಇದಕ್ಕೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡತ್ತೀವಿ, ರೈಟ್? ಇವೆರಡು ತರದ್ದು ರೇಷಿಯೋ ನಮಗೆ ಕೇಳತ್ತಾರೆ. ದೇ ಆರ್ ಆಸ್ಕಿಂಗ್ ಅಸ್ ದ ರೇಷಿಯೋ. ಓಕೆ, ಸೊ this ratio what it will give ಅಂತ ಕೇಳ್ತಾರೆ. ಓಕೆ, ಎಷ್ಟು ನಮ್ಗೆ ಕ್ವಾಂಟಿಟೀಸ್ ಅದಾವ? ಮೊಬಿಲಿಟಿ, ಡೈಪೋಲ್ ಮೂಮೆಂಟ್, ಎಪ್ಸಿಲಾನ್ ಇಂಟು ಸಸೆಪ್ಟಿಬಿಲಿಟಿ, ಪರ್ಮಿಟಿವಿಟಿ, ಈ ತರ ನಮ್ಗೆ ಕೊಟ್ಟಿದ್ದಾರೆ. ಸಿ ಆಕ್ಚುಲಿ ಪೋಲರೈಸೇಷನ್ ಅಂತಂದ್ರೆ ಇದಕ್ಕೆ ಮತ್ತೊಂದು ಫಾರ್ಮುಲಾ ಇದೆ. ಸಸೆಪ್ಟಿಬಿಲಿಟಿ, ಪರ್ಮಿಟಿವಿಟಿ ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಇದು ನಮಗೆ ಪೋಲರೈಸೇಷನ್ ಫಾರ್ಮುಲಾ. ಸಸೆಪ್ಟಿಬಿಲಿಟಿ, ಪರ್ಮಿಟಿವಿಟಿ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ಪೋಲರೈಸೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್, ರೈಟ್? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆದ್ರೆ ಪೋಲರೈಸೇಷನ್ ಜಾಸ್ತಿ ಆಗ್ತದೆ. ನಮಗೆ ಎತ್ರದ ರೇಷಿಯೋ ಕೇಳ್ತಾರ್ರಿ? ವಾಟ್ ರೇಷಿಯೋ ಹಿ ಇಸ್ ಆಸ್ಕಿಂಗ್? ಹಿ ಇಸ್ ಆಸ್ಕಿಂಗ್ ಅಸ್ ದ ರೇಷಿಯೋ ಆಫ್ ವಾಟ್? ಫಾರ್ ಡೈಎಲೆಕ್ಟ್ರಿಕ್, ಫಾರ್ linear dielectrics, the ratio of dielectric polarization to to the magnitude of applied electric field. Polarization divided by electric field. So by this formula I can write polarization, electric field na ikade tagondre polarization by electric field is xi naught into epsilon naught. What is this? This is susceptibility. ಇದು ನಮಗೆ ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ ಅಂತ ಕರಿತೀವಿ. ಯಾವುದು? xi naught ಅಂತ ಏನದೆ? ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ, right? Into epsilon naught. So which option is correct then? Option C is correct. Okay, option C is correct. Let us go to the next question, fifth one. The dimensions of electric polarization is given by. Electric polarization ಇಲ್ಲಿ ಅದ. Electric polarization ಇದು ನೋಡ್ರಿ, dipole moment ಅಂದ್ರೆ ಏನ್ರಿ? Q into 2a, right? Divided by volume, right? Volume ಅಂತಂದ್ರೆ okay, volume. Okay, dimension of charges at dimension of 2a ಅಂದ್ರೆ length of the dipole is L raised to 1.
ಡಿವೈಡೆಡ್ ಬೈ ವಾಲ್ಯೂಮ್. ವಾಲ್ಯೂಮ್ ಡೈಮೆನ್ಷನ್ ಎಲ್ ಕ್ಯೂಬ್, ಮೀಟರ್ ಕ್ಯೂಬ್ ಯೂನಿಟ್ ಹತ್ತಿರದ್ದು. ಸೊ ಇದು ಎಲ್ ತರಗಿಂದ ಕ್ಯಾನ್ಸಲ್ ಆಗ್ತದೆ, ಎಲ್ ಮ್ಯಾಗ್ ಬರ್ತದ್ರಿ. ಸೊ AT L raised to minus 2. AT L raised to minus 2. So here it is, L raised to minus 2 A into T. Idu question number 5 ಆಯ್ತು. Question number 6. The electric potential at the surface of a charged spherical shell of radius 10 cm is 20 volt. The electric potential at the center of the shell. ನೋಡ್ರಿ, electric potential at the surface of the charged spherical shell. ಸರ್ಫೇಸ್ ಮೇಲೆ ಈ ಪೊಟೆನ್ಷಿಯಲ್ ಕೂಡ ಹೇಳ್ಬಿಡ್ತೀನಿ ನಾನು ನಿಮಗೆ. ಎಲೆಕ್ಟ್ರಿಕ್ ಫೀಲ್ಡ್ ನಾವು ಆಲ್ರೆಡಿ ನೋಡ್ಕೊಂಡಿದ್ದೀವಿ. ಪೊಟೆನ್ಷಿಯಲ್ ಯಾವ ತರ ಇರ್ತದೆ, ಸಿ ಇದು ನಾವು ಆಲ್ರೆಡಿ ನೋಡಿದೀವಿ. ದಿಸ್ ಇಸ್ ದ ಸ್ಪಿಯರ್. ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗಿತ್ತ KQ ಡಿವೈಡೆಡ್ ಬೈ ಸ್ಮಾಲ್ r ಸ್ಕ್ವೇರ್. ಸರ್ಫೇಸ್ ಮೇಲೆ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತ K ಇಂಟು Q ಡಿವೈಡೆಡ್ ಬೈ ಕ್ಯಾಪಿಟಲ್ R ಸ್ಕ್ವೇರ್. K ಅಂದ್ರೆ 1/4 ನೋಡ್ರೆ, ಒಳಗಡೆ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು 0. ರೈಟ್, ಈ ತರದ ಗ್ರಾಫಿಕಲ್ ವೇರಿಯೇಷನ್ ನಾವು ಈ ತರ ತೋರಿಸಿದ್ವಿ. ಸರ್ಫೇಸ್ ಏನದೆ ಅಲ್ಲಿಂದ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಶುರು ಆಗ್ತದೆ, ಇಲ್ಲಿ ಒಳಗಡೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರ್ತದ್ರಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನೋಡ್ರಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಗ ನಮಗೆ ಪಾಯಿಂಟ್ ಹೊರಗಡೆ ಇತ್ತಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ K ಅಂದ್ರೆ 1/4 Q ಡಿವೈಡೆಡ್ ಬೈ ಸ್ಮಾಲರ್. ಸರ್ಫೇಸ್ ಮೇಲೆ ಆದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ K ಇಂಟು Q ಡಿವೈಡೆಡ್ ಬೈ ಕ್ಯಾಪಿಟಲ್ R. ಒಳಗಡೆ ನೀವು ಯಾವ ಬೇಕಾದ ಪಾಯಿಂಟ್ ಒಳಗೆ ತಗೋರಿ, ಸರ್ಫೇಸ್ ಮೇಲೆ ಎಷ್ಟದ ಅಷ್ಟೇ ಪೊಟೆನ್ಷಿಯಲ್ ಒಳಗಡೆ ಇರ್ತದ್ರಿ, K ಇಂಟು Q ಡಿವೈಡೆಡ್ ಬೈ R. ಸೊ ಇನ್ಸೈಡ್ ಇಟ್ ಇಸ್ ಸೇಮ್. ಒಳಗಡೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಮ್ಗೆ ಎಲ್ಲಾ ಕಡೆ ಸೇಮ್ ಅದ. ಸರ್ಫೇಸ್ ಮ್ಯಾಗ ಎಷ್ಟಿರ್ತದೆ ಅಷ್ಟೇ ಪೊಟೆನ್ಷಿಯಲ್ ಇರ್ತೈತ್ರಿ, ಹೊರಗಡೆ ಹೋದ್ ಕೂಡಲೇ ಚೇಂಜ್ ಆಗ್ತದ್ರಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ 0, ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0, ಆದ್ರೆ ಪೊಟೆನ್ಷಿಯಲ್ 0 ಇರಂಗಿಲ್ಲ, ಪೊಟೆನ್ಷಿಯಲ್ ಇಸ್ ಪ್ರೆಸೆಂಟ್. ಸೊ ಸರ್ಫೇಸ್ ದಿಂದ ಹಿಡ್ಕೊಂಡು ನಮಗೆ ಚೇಂಜ್ ಆಗ್ತದೆ. ಅಪ್ ಟಿಲ್ ಸರ್ಫೇಸ್ ಇಟ್ ಇಸ್ ಸೇಮ್. ಅದಕ್ಕೆ ನಾವು ಇಲ್ಲಿ ಲೈನ್ ತೋರಿಸತ್ತೀವಿ, ಇಲ್ಲಿ ಏನೂ ಲೈನ್ ತೋರಿಸಿಲ್ಲ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಇರ್ತದೆ. ಔಟ್ಸೈಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ inversely proportional to R. That's why it will change like this. ಕರೆಕ್ಟ್. ಸೊ ನಮಗೆ ಏನ್ ಕೇಳ್ತಾರೆ, ಈಗ ನಮಗೆ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಎಷ್ಟದ 20 ವೋಲ್ಟ್. ಹಾಗಾದ್ರೆ ಇನ್ಸೈಡ್ ದ ಸ್ಪಿಯರ್ ಪೊಟೆನ್ಷಿಯಲ್ ಎಷ್ಟಿರಬೇಕು, ಸೇಮ್ ಇರಬೇಕು, ದಟ್ ಇಸ್ 20 ವೋಲ್ಟ್. ಓಕೆ, 7th ಕ್ವೆಶ್ಚನ್. ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ which is very close to the surface of a charged conductor with surface charge density sigma. Very close to the surface of charged conductor ಅಂದ್ರೆ ಸರ್ಫೇಸ್ ಮೇಲೆ ಅಂದಂಗ್ರಿ. ಸೊ ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನ್ರಿ, ಸ್ಪಿಯರ್ ದ ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರ್ತದೆ, ಸ್ಪಿಯರ್ ದ ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದ 1/4 Q ಡಿವೈಡೆಡ್ ಬೈ R ಸ್ಕ್ವೇರ್ ಅಂತ. ರೈಟ್, ನಮಗೆ ಆನ್ಸರ್ ಕೇಳತ್ತಾರ ಸಿಗ್ಮಾ ಟರ್ಮ್ ಒಳಗೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಟರ್ಮ್ ಒಳಗೆ. ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಸ್ ಈಕ್ವಲ್ ಟು Q ಡಿವೈಡೆಡ್ ಬೈ ಏರಿಯಾ ಅಂತಂದ್ರೆ ಏನ್ರಿ 4πr ಸ್ಕ್ವೇರ್. ದಿಸ್ ಇಸ್ ದ ಏರಿಯಾ. ಕರೆಕ್ಟ್. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಇದು ನಮಗೆ 1/4πε0 ಬಂತು. Q ಅಂತಂದ್ರೆ ನಾ ಇದನ್ನ ತಗೋತೀನಿ, ಸಿಗ್ಮಾ ಇಂಟು 4πr ಸ್ಕ್ವೇರ್ ಅಂತ ತಗೋತೀನಿ. Q ಅಂತಂದ್ರೆ ಡಿವೈಡೆಡ್ ಬೈ R ಸ್ಕ್ವೇರ್. R ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, 4π ಕ್ಯಾನ್ಸಲ್ ಆಯ್ತು, ನಮ್ಗೆ ಏನ್ ಬರ್ತದ್ರಿ, ಸಿಗ್ಮಾ ಡಿವೈಡೆಡ್ ಬೈ ε0 ಉಳಿತದ್ರಿ. ಸೊ ದಿಸ್ ಮಚ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಟರ್ಮ್, ಸಿಗ್ಮಾ ಡಿವೈಡೆಡ್ ಬೈ ε0. ಅಂದ್ರೆ ಆಪ್ಷನ್ ಬಿ ನಮಗೆ ಕರೆಕ್ಟ್ ಆಗ್ತದೆ. ಹೋಪ್ ಇಟ್ ಇಸ್ ವಿಸಿಬಲ್ ಟು ಯು. ಆಪ್ಷನ್ ಬಿ, ಸಿಗ್ಮಾ ಬೈ ε0. ಸ್ವಲ್ಪ ಹೈ ರೆಸೊಲ್ಯೂಷನ್ ಒಳಗೆ ಇಟ್ಟು ನೋಡ್ರಿ, ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ತದ್ರಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, 18th one. The energy density between the plates of a charged capacitor is given by. ಎನರ್ಜಿ ಡೆನ್ಸಿಟಿ. ಓಕೆ ನೋಡ್ರಿ, ನಿಮಗೆ ಎನರ್ಜಿ ಗೊತ್ತಿರ್ತದ್ರಿ, ಎನರ್ಜಿ ಡೆನ್ಸಿಟಿ ಗೊತ್ತಿರಂಗಿಲ್ಲ. ಸೊ ಎನರ್ಜಿ ಡೆನ್ಸಿಟಿ ಇಲ್ಲಿ ಹೇಳ್ಬಿಡ್ತೀನಿ ನೋಡ್ರಿ. ಎನರ್ಜಿ ಗೊತ್ತದ, ಎನರ್ಜಿ ಡೆನ್ಸಿಟಿ ಗೊತ್ತಿರಂಗಿಲ್ಲ. ದಿಸ್ ಇಸ್ ಎನರ್ಜಿ ಡೆನ್ಸಿಟಿ. ಎನರ್ಜಿ ಡೆನ್ಸಿಟಿ ಅಂದ್ರೆ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್, ದಟ್ ಇಸ್ ಎನರ್ಜಿ ಡೆನ್ಸಿಟಿ. ಓಕೆ, ಎನರ್ಜಿ ಅಂದ್ರೆ ನಮ್ಗೆ ಎಷ್ಟದ, 12 CV² ಅದ ಪರ್ ಯೂನಿಟ್ ವಾಲ್ಯೂಮ್. ಕರೆಕ್ಟ್. ಸೊ ನಮ್ಗೆ ಆನ್ಸರ್ ಎತ್ರೊಳಗೆ ಬೇಕಾಗಿತ್ರಿ, we want answer in ε0, electric field, potential C, QV. Okay, this we want. So ಈಗ let us take it like this then. ಇದು ನಮಗೆ half CV² ಅದ, half CV² ಅಂತೂ ಬರಂಗಿಲ್ಲ. half ε0 V², half ε0 E², half Q into E. Probably it will be half ε0 E². Okay, let us calculate this. ಹಾಫ್ ಇಂಟು ಸಿ ಅಂದ್ರೆ ಏನ್ರಿ, ε0A ಇಂಟು V². ಇದು ಪೊಟೆನ್ಷಿಯಲ್ ರೀ, ನ್ಯೂಮರೇಟರ್ ಒಳಗಿರೋದು ಪೊಟೆನ್ಷಿಯಲ್, ಡಿನಾಮಿನೇಟರ್ ಒಳಗಿರೋದು ವಾಲ್ಯೂಮ್. ದಿಸ್ ಇಸ್ ವಾಲ್ಯೂಮ್. ಕರೆಕ್ಟ್. ವಾಲ್ಯೂಮ್ ಅಂದ್ರೆ ಏನ್ರಿ, ವಾಲ್ಯೂಮ್ ಅಂದ್ರೆ ಲೆಂತ್ ಇಂಟು ಏರಿಯಾ. ಕರೆಕ್ಟ್. ಸೊ ಇದು ε0A ಡಿವೈಡೆಡ್ ಬೈ ಡಿ ಬರ್ತದ್ರಿ, ε0A ಡಿವೈಡೆಡ್ ಬೈ ಡಿ. ಕರೆಕ್ಟ್. ಓಕೆ, ಈ ನೆಕ್ಸ್ಟ್ ನೋಡ್ರಿ, ಸಿ ಅಂದ್ರೆ ε0A ಡಿವೈಡೆಡ್ ಬೈ ಡಿ. ಏರಿಯಾ ಕ್ಯಾನ್ಸಲ್ ಆಗ್ತದ್ರಿ, ನಿಮಗೆ ಬರ್ತದ ಹಾಫ್ ε0 V² potential square divided by length into distance.
ಲೆಂತ್ ಕೂಡ ಮೀಟರ್ ಒಳಗೆ ಇರ್ತದೆ, ಡಿಸ್ಟೆನ್ಸ್ ಕೂಡ ಮೀಟರ್ ಒಳಗೆ ಇರ್ತದ್ರಿ. ಅಂದ್ಮೇಲೆ ಇದು ನಮಗೆ ಏನ್ ಬರ್ತದ್ರಿ, ಹಾಫ್ ಎಪ್ಸಿಲಾನ್ ನಾಟ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ಬರಿಬಹುದು. ಇದು ಡಿಸ್ಟೆನ್ಸ್ ಅಂದ್ರೆ ತಗೋಬಹುದು. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು, ವಿ ನೋ ದಿಸ್ ವೆರಿ ವೆಲ್, ಇ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಅಥವಾ ಡಿ ವಿ ಬೈ ಡಿ ಆರ್. ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅನ್ನಂಗ್ರಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅಂದ್ರೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ರೀ. ಸೊ ಇಟ್ ಈಸ್ ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್. Half epsilon naught e square. This is energy density. Half epsilon naught e square. Correct? So the option is C. Right? 8th question, option C. 9th question. The potential energy of an electric dipole placed in a uniform electric field. Nodri, uniform electric field ಒಳಗೆ ಇಟ್ಕೊಂಡಂತ dipole the potential energy ಎಷ್ಟಿರ್ತದೆ, it will be U is equal to minus PE cos theta. This much will be the dipole, potential energy of a dipole placed in uniform electric field. ಆ ಡೈಪೋಲ್ ಇದೇನ್ ನಮಗೆ ಪೊಟೆನ್ಶಿಯಲ್ ಎನರ್ಜಿ ಅದ, ಅದನ್ನ ಇಲ್ಲಿ ವೆಕ್ಟರ್ ನೋಟೇಶನ್ ಒಳಗೆ 2 ಆಪ್ಷನ್ ದ ಕೊಟ್ಟಾರೆ. ಅದ್ ಬಿಟ್ರೆ ಹಾಫ್ ಸಿ ವಿ ಸ್ಕ್ವೇರ್, ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಈ ತರ ಕೊಟ್ಟಾರೆ. ಸೊ ಇಲ್ಲ ಒಂದ್ ಅರ್ಥ ಮಾಡ್ಕೊರಿ, ಇದು ಪಿ ಕಾಸ್ ಥೀಟಾ ಅದ. ಪಿ ಅಂದ್ರೆ ಇದು ವೆಕ್ಟರ್ ಕ್ವಾಂಟಿಟಿ, ಇ ಅಂದ್ರೆ ಇದು ವೆಕ್ಟರ್ ಕ್ವಾಂಟಿಟಿ. ಸೊ ಇದನ್ನ ಬರಿಬಹುದು ಪಿ ಡಾಟ್ ಇ ವೆಕ್ಟರ್, ಪಿ ಡಾಟ್ ವೆಕ್ಟರ್ ಇ. ಪಿ ಕಾಸ್ ಥೀಟಾ ಇರೋದ್ರಿಂದ ಡಾಟ್ ಪ್ರಾಡಕ್ಟ್ ತಗೋರಿ. ಸೈನ್ ಥೀಟಾ ಇದ್ರೆ ನೀವು ಅದನ್ನ ಕ್ರಾಸ್ ಪ್ರಾಡಕ್ಟ್ ಅಂತ ತಗೋಬೇಕಾಗ್ತಿತ್ತು. ರೈಟ್? ಸೊ ಪಿ ಡಾಟ್ ಇ ಅಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗ್ತದ್ರಿ? ಆಪ್ಷನ್ ಎ ಇಸ್ ಕರೆಕ್ಟ್. 9ನೇ ಕ್ವೆಶ್ಚನ್, ಆಪ್ಷನ್ ಎ ಇಸ್ ಕರೆಕ್ಟ್. 10ನೇ ಕ್ವೆಶ್ಚನ್ ನೋಡ್ರಿ. An electric dipole is placed in a uniform electric field. The dipole moment makes an angle theta with the electric field. For what angle theta is the potential energy of the dipole maximum? ಯಾವ ಆಂಗಲ್ ಪೊಟೆನ್ಶಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರ್ತದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಅದ ನಮಗೆ ಪೊಟೆನ್ಶಿಯಲ್ ಎನರ್ಜಿ ಮೈನಸ್ ಪಿ ಕಾಸ್ ಥೀಟಾ. ನಾ ಸಪೋಸ್ ಥೀಟಾ 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇದು 1 ಆಯ್ತು, ಇದು ನಮಗೆ ಮೈನಸ್ ಪಿ ಬರ್ತದ್ರಿ. ಮೈನಸ್ ಪಿ ಇಸ್ ನೆಗೆಟಿವ್. ನಮಗೆ ಏನ್ ಕೇಳ್ತಾರ, ಮ್ಯಾಕ್ಸಿಮಮ್ ಬರ್ಬೇಕಂತ ಕೇಳ್ತಾರ್ರಿ. ಮ್ಯಾಕ್ಸಿಮಮ್ ಬರ್ಬೇಕಂದ್ರೆ ಇದು ಪಾಸಿಟಿವ್ ನ ಬರ್ಬೇಕು. ಥೀಟಾ 180 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಇದು -1 ಆಗ್ತದೆ. ಇಫ್ ಐ ಸಬ್ಸ್ಟಿಟ್ಯೂಟ್ ಥೀಟಾ 180, ಇದು -1 ಆಗ್ತದ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ನಮಗೆ ಪಿ ಪ್ಲಸ್ ಪಿ ಬರ್ತದ್ರಿ. ದಿಸ್ ಇಸ್ ಮ್ಯಾಕ್ಸಿಮಮ್. ಸೊ ಥೀಟಾ 180 ಡಿಗ್ರಿ ಇರಬೇಕು ಅಂದ್ರೆ ನಮಗೆ ಡೈಪೋಲ್ ಪೊಟೆನ್ಶಿಯಲ್ ಎನರ್ಜಿ ಏನಾಗ್ತದೆ, ಮ್ಯಾಕ್ಸಿಮಮ್ ಆಗ್ತದ್ರಿ. ನೆಕ್ಸ್ಟ್ 11th ಕ್ವೆಶ್ಚನ್. ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್ ಇಸ್ ಡಿಫೈನ್ಡ್ ಆಸ್ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಅ ಫ್ಯಾಕ್ಟರ್ ಆನ್ ವಿಚ್ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಡಿಪೆಂಡ್ಸ್. ನೋಡ್ರಿ, ಕ್ಯಾಶುವಲಿ ಎಲ್ಲ ಹುಡುಗರು ನೀವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋತೀರಿ. ಏನಂತೇಳಿ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಕ್ಯೂ, ಇಟ್ ಡಿಪೆಂಡ್ಸ್ ಆನ್ ವಿ ಅಂತ ಹೇಳ್ತೀವಿ. ಬಟ್ ಅದು ಆಕ್ಚುಲಿ ಆತರ ಇಲ್ಲ. ರೈಟ್? ಕೆಪಾಸಿಟನ್ಸ್ ಅಂತಂದ್ರೆ ಇಟ್ ಈಸ್ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. ಅಂದ್ರೆ ನಮ್ಗೆ ಪರ್ ಪೊಟೆನ್ಶಿಯಲ್, ಒಂದು ಕಂಡಕ್ಟರ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಎಷ್ಟು ಚಾರ್ಜ್ ಕೊಡ್ಬೇಕು. ನೀವು ಚಾರ್ಜ್ ಕೊಟ್ಟಂಗಾದ್ರೆ ಪೊಟೆನ್ಶಿಯಲ್ ಹೆಚ್ಚಾಗ್ತಿರ್ತದೆ. ಸೊ ಎಷ್ಟು ಚಾರ್ಜ್ ಇನ್ಕ್ರೀಸ್ ಆಗ್ತದ್ರಿ, ಪೊಟೆನ್ಶಿಯಲ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಿರ್ತದ್ರಿ. ರೈಟ್? ಹಿಂಗಾಗಿ ನಮಗೆ ಇವ್ ಎರಡು ತರದ ಎಫೆಕ್ಟ್ ನಮಗೆ ಕೆಪಾಸಿಟನ್ಸ್ ಮೇಲೆ ಇರಂಗಿಲ್ಲ. ಕೆಪಾಸಿಟನ್ಸ್ ಮೇಲೆ ಎತ್ತರದ ಎಫೆಕ್ಟ್ ಇರ್ತದ್ರಿ. ಕೆಪಾಸಿಟನ್ಸ್ ಆಫ್ ಅ ಕಂಡಕ್ಟರ್ ಮೇಲೆ ಎತ್ತರದ ಎಫೆಕ್ಟ್ ಇರ್ತದೆ ಅಂದ್ರೆ ಅದರ ಸೈಜ್, ಶೇಪ್ ಪ್ಲಸ್ ಅದರ ಸರೌಂಡಿಂಗ್ ಒಳಗೆ ಏನೇನು ಮಟೀರಿಯಲ್ ಅದ, ಬಾಡೀಸ್ ಅದಾವ ಅಥವಾ ಕಂಡಕ್ಟರ್ಸ್ ಅದಾವ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಕ್ಯೂ ಅಂಡ್ ವಿ. ಸೊ ಇಲ್ಲಿ ನಮಗೆ ಆಪ್ಷನ್ಸ್ ಒಳಗೆ ಕೊಟ್ಟಾರೆ, ಓನ್ಲಿ ಆನ್ ಕ್ಯೂ, ಓನ್ಲಿ ಆನ್ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ, ಇವೆರಡು ಅಂತೂ ಬರಂಗಿಲ್ಲ. ಆಪ್ಷನ್ ಸಿ, ಓನ್ಲಿ ಆನ್ ಜಾಮೆಟ್ರಿ ಆಫ್ ದ ಕಂಡಕ್ಟರ್ಸ್ ಆಫ್ ಕೆಪಾಸಿಟರ್, ಆಲ್ ದ ಅಬೋವ್ ಫ್ಯಾಕ್ಟರ್ಸ್ ಕ್ಯೂ, ವಿ ಅಂಡ್ ಜಾಮೆಟ್ರಿ. ನೋ, ನಮಗೆ ಎ ಮತ್ತು ಬಿ ಮೇಲೆ ಅಂತೂ ಡಿಪೆಂಡ್ ಆಗಂಗಿಲ್ಲ. ಸೊ ಸಿ ಮೇಲೆ ಡಿಪೆಂಡ್ ಆಗ್ತದೆ. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಜಾಮೆಟ್ರಿ, ಸೈಜ್ ಅಂಡ್ ಶೇಪ್ ಆಫ್ ದ ಕಂಡಕ್ಟರ್. ರೈಟ್? ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಲೆಟ್ us move on to the next question. 12th question. Capacity of a parallel plate capacitor can be increased by. ನೋಡ್ರಿ, parallel plate capacitor, parallel plate capacitor the capacity formula ಏನ್ರಿ? What is the formula? C is equal to epsilon naught A divided by D. So it can be increased by increasing area, decreasing distance. So ಇಲ್ಲಿ ಹೇಳ್ತಾರೆ, ನೀವು ಇನ್ಕ್ರೀಸ್ ಮಾಡಬೇಕಾದ್ರೆ increasing the distance between the plates, no. Increasing the thickness of the plates, no. ಯಾಕಂದ್ರೆ thickness ಮೇಲೆ ಅದು ಡಿಪೆಂಡ್ ಆಗಂಗಿಲ್ಲ. Decreasing the area of the plates, no. Area increase ಆದರೆ increase ಆಗ್ತದೆ. Decreasing the distance between the plates, yes. It depends on, it can be increased by decreasing the distance. Distance decrease ಮಾಡ್ರೆ ಇದು ಹೆಚ್ಚಾಗ್ತದೆ. 13th question. The potential energy of a capacitor is stored in dash. ನೋಡ್ರಿ, ಈ ಕೆಪಾಸಿಟರ್ ಪ್ಲೇಟ್ಸ್ ನಡುವೆ ಏನ್ ನಮಗೊಂದು ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗಿರ್ತದೆ, ಇಲ್ಲಿ ನಮಗೆ ಅದರದ ಎನರ್ಜಿ ಸ್ಟೋರ್ ಆಗಿರ್ತದೆ. ಯು ಇಸ್ ಈಕ್ವಲ್ ಟು ಹಾಫ್ ಸಿ ವಿ ಸ್ಕ್ವೇರ್. ದಿಸ್ ಇಸ್ ಆಕ್ಚುಲಿ ಎಲೆಕ್ಟ್ರಿಕ್ ಎನರ್ಜಿ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಕೆಪಾಸಿಟರ್ ಎನರ್ಜಿ ಹಾಫ್ ಸಿ ವಿ ಸ್ಕ್ವೇರ್. ಅದೇ ತರ ನಿಮಗೆ ಇಂಡಕ್ಟರ್ ಎನರ್ಜಿ ಬರ್ತದೆ ಹಾಫ್ ಎಲ್ ಐ ಸ್ಕ್ವೇರ್ ಅಂತ. ದಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಇಂಡಕ್ಟರ್ ಒಳಗಡೆ ಏನ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಆಗಿರ್ತದಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ದಾಗ ನಮ್ಗೆ ಇಲ್ಲಿ ಎನರ್ಜಿ ಸ್ಟೋರ್ ಆಗಿರ್ತದ್ರಿ. ದಟ್ ಇಸ್ ಹಾಫ್ ಎಲ್ ಐ ಸ್ಕ್ವೇರ್. ಸೊ ಹಾಫ್ ಸಿ ವಿ ಸ್ಕ್ವೇರ್ ಇಸ್ ಎಲೆಕ್ಟ್ರಿಕ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಫ್ ಎಲ್ ಐ ಸ್ಕ್ವೇರ್ ಇಸ್ ಮ್ಯಾಗ್ನೆಟಿಕ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಕ್ಟ್? ಸೊ ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೋರಿ. ಓಕೆ, ವೆಲ್, ಲೆಟ್ ಅಸ್ ಆನ್ಸರ್ ದಟ್ ಕ್ವೆಶ್ಚನ್ ದೆನ್.
ಸಿ ಏನ್ ಕೇಳತ್ತಾರೆ, ದ ಪೊಟೆನ್ಷಿಯಲ್ ಎನರ್ಜಿ of a capacitor is stored in the dash between the plates of the capacitor in the electric field between the plates of the capacitor ನಡುವೆ ಏನ್ ಇರ್ತದ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದ್ರಿ, ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ 14th ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ಬಿಹೇವಿಯರ್ ಆಫ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್? ಪೋಲಾರ್ ಮತ್ತು ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಯಾವ ತರ ಬಿಹೇವ್ ಮಾಡ್ತಾವ? ಮೊದಲು ಈ ಪೋಲಾರ್ ಮತ್ತು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ನಿಮ್ಗೆ ಗೊತ್ತಿರಬೇಕು. ಪೋಲಾರ್ ಅಂತಂದ್ರೆ ಏನ, ನಾನ್ ಪೋಲಾರ್ ಅಂದ್ರೆ ಏನ ನೋಡ್ರಿ. ಪೋಲಾರ್ ಅಂತಂದ್ರೆ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಸೆಂಟರ್ ಆಫ್ ಮಾಸ್ ಸಪರೇಟ್ ಆಗಿರ್ತಾವೆ. ನಾನ್ ಪೋಲಾರ್ ಅಂತಂದ್ರೆ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಸೆಂಟರ್ ಆಫ್ ಮಾಸ್ ಕೋಇನ್ಸೈಡ್ ಆಗಿರ್ತಾವೆ. ಇಲ್ಲಿ ಸಪರೇಟ್ ಆದವು ಅಂದ್ರೆ ಇಲ್ಲಿ ಡೈಪೋಲ್ ಫಾರ್ಮ್ ಆಗಿ ಇದಕ್ಕೆ ಡೈಪೋಲ್ ಮೂವ್ಮೆಂಟ್ ಇರ್ತದ್ರಿ. ಇಲ್ಲಿ ಸಪರೇಟ್ ಆಗಿರಂಗಿಲ್ಲ, ಡೈಪೋಲ್ ಫಾರ್ಮ್ ಆಗಂಗಿಲ್ಲ. ಡೈಪೋಲ್ ಫಾರ್ಮ್ ಆಗಿಲ್ಲ ಅಂದ್ರೆ ಇದರ ಡೈಪೋಲ್ ಮೂವ್ಮೆಂಟ್ 0 ಇರ್ತದೆ. ಇಫ್ ಯು ಅಪ್ಲೈ ಎಲೆಕ್ಟ್ರಿಕ್ ಫೀಲ್ಡ್, ಇದಕ್ಕೊಂದು ಎಲೆಕ್ಟ್ರಿಕ್ ಫೀಲ್ಡ್ ನೀವು ಅಪ್ಲೈ ಮಾಡ್ರಿ ಅಂದ್ರೆ ಇಟ್ ವಿಲ್ ಗೆಟ್ ಪೋಲರೈಸ್ಡ್ ಮೋರ್, ಇದು ಜಾಸ್ತಿ ಪೋಲರೈಸ್ ಆಗ್ತದೆ. ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಇದು ಕೂಡ ನಮಗೆ ಪೋಲರೈಸ್ ಆಗ್ತದೆ, ಇಟ್ ವಿಲ್ ಆಲ್ಸೋ ಗೆಟ್ ಪೋಲರೈಸ್ಡ್. ಇಷ್ಟೇನ, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ಕೂಡಲೇ ನಮ್ಗೆ ಇಲ್ಲೇನ ಡೈಪೋಲ್ಸ್ ಫಾರ್ಮ್ ಆಗಿರ್ತಾವಲ್ಲ, ಯಾವುದು ಈ ಪೋಲಾರ್ ಒಳಗೆ ನಮ್ಗೆ ಏನ್ ಡೈಪೋಲ್ಸ್ ಇರ್ತಾವ ಅವೆಲ್ಲ ಒಂದೇ ಡೈರೆಕ್ಷನ್ ಒಳಗೆ ಅಲೈನ್ ಆಗ್ತಾವ್ರಿ. ದೇ ವಿಲ್ ಗೆಟ್ ಅಲೈನ್ಡ್ ಇನ್ ಒನ್ ಡೈರೆಕ್ಷನ್, ಈ ತರ ಅಲೈನ್ ಆಗ್ತಾವ. ಇಲ್ಲಿ ಏನಾಗ್ತಾವ್ರಿ, ನಮಗೆ ಇನಿಷಿಯಲಿ ಅಲ್ಲಿ ಡೈಪೋಲೋ ಫಾರ್ಮ್ ಆಗಿರಂಗಿಲ್ಲ. ನಾನ್ ಪೋಲಾರ್ ಒಳಗೆ ಇನಿಷಿಯಲಿ ಡೈಪೋಲೋ ಫಾರ್ಮ್ ಆಗಿರಂಗಿಲ್ಲ. ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ರಿ ಅಂತಂದ್ರೆ ಅವಾಗ ಏನಾಗ್ತದ್ರಿ, ಡೈಪೋಲ್ ಫಾರ್ಮ್ ಆಗ್ತದ್ರಿ. ಡೈಪೋಲ್ ವಿಲ್ ಗೆಟ್ ಫಾರ್ಮ್. ಇಲ್ಲಿ ಡೈಪೋಲ್ಸ್ ಮೊದಲೇ ಇರ್ತಾವ, ಬಟ್ ಕರೆಕ್ಟ್ ಆಗಿ ಅಲೈನ್ ಆಗಿರಂಗಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋದ್ರಿಂದ ಅಲೈನ್ ಆಗ್ತಾವ. ಇಲ್ಲಿ ಡೈಪೋಲ್ ಫಾರ್ಮ್ ಆಗಿರಂಗಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋದ್ರಿಂದ ಡೈಪೋಲ್ ಫಾರ್ಮ್ ಆಗ್ತದೆ. ದಟ್ ಈಸ್ ವಾಟ್ ಹ್ಯಾಪನ್ಸ್. ಓಕೆ, 14th ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ಬಿಹೇವಿಯರ್ ಆಫ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್? ಆಪ್ಷನ್ ಎ, ಬೋತ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ಸ್. ನೋಡಿ, ಎರಡಕ್ಕೂ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರಂಗಿಲ್ಲ. ಯಾವ್ದಕ್ಕೆ ಇರ್ತೈತ್ರಿ? ಪೋಲಾರ್ಕ್ ಮಾತ್ರ ಇರ್ತೈತಿ. ಸೊ ಆಪ್ಷನ್ ಎ ಇಸ್ ರಾಂಗ್. ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಲೈನ್ ದರ್ ಡೈಪೋಲ್ ಮೂಮೆಂಟ್ಸ್ ವಿತ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಎಸ್, ಅಲೈನ್ ಆಗ್ತವೆ. ವೈಲ್ in case of non-polar dielectrics, a dipole moment is induced in response of electric field. Induced ಅಂದ್ರೆ ಏನ, ಡೈಪೋಲ್ ಮೂಮೆಂಟ್ ರೆಡಿ ಆಗ್ತದ್ರಿ, ಅಂದ್ರೆ ಡೈಪೋಲ್ ತಯಾರಾಗ್ತದೆ. ಅಂದ್ರೆ ಆಪ್ಷನ್ ಬಿ ನಮ್ಗೆ ಕರೆಕ್ಟ್ ಅದ. ಒಂದು ಆಪ್ಷನ್ ಕರೆಕ್ಟ್ ಇರುವಂತ ಕ್ವೆಶ್ಚನ್ಸ್ ಇರ್ತಾವೆ. ಸೊ ನಥಿಂಗ್ ಟು ವರಿ, ಮುಂದಿನ ಆಪ್ಷನ್ಸ್ ಓದ್ಬೇಡ್ರಿ. 15th ಕ್ವೆಶ್ಚನ್. ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ V produced by negative point charge at a distance r from it is dash and varies with r. ನೋಡ್ರಿ, ಪೊಟೆನ್ಷಿಯಲ್ ಬಂದಾಗ ಪೊಟೆನ್ಷಿಯಲ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಫೀಲ್ಡ್ ಏನಾಗ್ತದ್ರಿ, ಪಾಸಿಟಿವ್ ಚಾರ್ಜ್ ಅದ್ರ ರೇಡಿಯಲ್ ಔಟ್ವರ್ಡ್ಸ್, ನೆಗೆಟಿವ್ ಚಾರ್ಜ್ ಅದ್ರ ರೇಡಿಯಲ್ ಇನ್ವರ್ಡ್ಸ್ ಅಂತ ತೋರಿಸ್ತೀವಿ. ಪೊಟೆನ್ಷಿಯಲ್ ಡೈರೆಕ್ಷನ್ ತೋರ್ಸಕ್ ಬರಂಗಿಲ್ಲ, ಇಟ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ಪಾಸಿಟಿವ್ ಚಾರ್ಜ್ ದಿಂದ ನಮಗೆ ಪಾಸಿಟಿವ್ ಪೊಟೆನ್ಷಿಯಲ್ ಸಿಗ್ತದ್ರಿ, ನೆಗೆಟಿವ್ ಚಾರ್ಜ್ ಇಂದ ನಮಗೆ ನೆಗೆಟಿವ್ ಪೊಟೆನ್ಷಿಯಲ್ ಸಿಗ್ತದ್ರಿ. ಸೊ ನಮ್ಗೆ ಇಲ್ಲಿ ನೆಗೆಟಿವ್ ಚಾರ್ಜ್ ಇಂದ ನೆಗೆಟಿವ್ ಪೊಟೆನ್ಷಿಯಲ್ ಸಿಗಬೇಕು. ಪೊಟೆನ್ಷಿಯಲ್ ಫಾರ್ಮುಲಾ 1/4πε0 q divided by r, so it is inversely proportional to r. ಅಂದ್ರೆ ಆಪ್ಷನ್ ಎ ನಮಗೆ ಕರೆಕ್ಟ್ ಆಗ್ತದೆ. 16th question. The magnitude of electric potential produced by a point charge at a point depends. Magnitude of electric potential produced by a point charge at a point depends. ಯಾತ್ರ ಮೇಲೆ ಡಿಪೆಂಡ್ ಆಗ್ತದೆ. ಪೊಟೆನ್ಷಿಯಲ್ ಫಾರ್ಮುಲಾ ಏನದ, V is equal to 1/4πε0 q divided by r. ಸೊ ಪೊಟೆನ್ಷಿಯಲ್ ಎತ್ತದ್ರ ಮೇಲೆ ಡಿಪೆಂಡ್ ಆಗ್ತದ್ರಿ. ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ಚಾರ್ಜ್, ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ಚಾರ್ಜ್ ಆಫ್ ಡಿಸ್ಟೆನ್ಸ್, ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ಮೀಡಿಯಂ, ಪರ್ಮಿಟಿವಿಟಿ. ε0 ಅಂದ್ರೆ ಮೀಡಿಯಂ, right? So only on the magnitude of charge? No. R epsilon naught ಮೇಲೆ ಡಿಪೆಂಡ್ ಅದ. Only on the distance of the point? No. Only on the medium? No. On all of the above factors. Option D is correct. 17th question. The electric potential produced by a point charge and an electric dipole at a large distance r from them vary with r as. ನೋಡ್ರಿ, electric potential produced by point charge ಮತ್ತು electric dipole at a large distance r from them vary according to. ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮುಲಾ ಇಲ್ಲೇ ಬರೆದಿವಿ. ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮುಲಾ V is equal to 1/4πε0 q divided by r. So this is point charge electric potential inversely proportional to r. ಡೈಪೋಲ್ ಪೊಟೆನ್ಷಿಯಲ್ ನಾವು ಡೆರೈವ್ ಮಾಡ್ಕೊಂಡಿದೀವಿ. ಡೈಪೋಲ್ ಪೊಟೆನ್ಷಿಯಲ್ ನಮಗೆ ಬರ್ತದೆ 1/4πε0 p cos theta divided by r square ಅಂತ, p cos theta divided by r square ಅಂತ. ಸೊ ಡೈಪೋಲ್ ಫೀಲ್ಡ್ ಏನದೆ, ಡೈಪೋಲ್ ಪೊಟೆನ್ಷಿಯಲ್ ಏನದೆ, ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r square. So inversely proportional to r and inversely proportional to r square. So which option is correct? Option B is correct. Next, 18th question. If capital M and capital N are the points present on the axial line and equatorial line of an electric dipole respectively,
at finite distances from the center of the dipole with Vm and Vn as the corresponding electric potentials. Then ಅಂದ್ರೆ ನಿಮಗೆ ಡೈಪೋಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಕ್ಸಿಯಲ್ ಪಾಯಿಂಟ್ ಮೇಲೆ ಎಷ್ಟು ಇರ್ತದೆ, ಇಕ್ವೆಟೋರಿಯಲ್ ಪಾಯಿಂಟ್ ಮೇಲೆ ಎಷ್ಟು ಇರ್ತದೆ ಅನ್ನೋದನ್ನ ಕೇಳ್ತಾರ್ರಿ. ಸೊ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ನಾವು ಇಲ್ಲೇ ಬರ್ತೀವಿ 1/4 ಪಿ ಕಾಸ್ ಥೀಟಾ ಅಪಾನ್ ಆರ್ ಸ್ಕ್ವೇರ್ ಅಂತ ಹೇಳಿ. ಎಕ್ಸಿಯಲ್ ಪಾಯಿಂಟ್ ಅಂದ್ರೆ ಯಾವುದು? ವಾಟ್ ಈಸ್ ಎಕ್ಸಿಯಲ್ ಪಾಯಿಂಟ್? ಈಗ ನಮಗೆ ಇದು ಡೈಪೋಲ್ ಅದ ಅಂತ ಇಟ್ಕೋರಿ. ಇಫ್ ದಿಸ್ ಇಸ್ ದ ಡೈಪೋಲ್, ಎಕ್ಸಿಯಲ್ ಪಾಯಿಂಟ್ ಅಂದ್ರೆ ನಮ್ಗೆ ಇಲ್ಲಿ ಬರ್ತದ್ರಿ. ದಿಸ್ ಇಸ್ ಎಕ್ಸಿಯಲ್ ಪಾಯಿಂಟ್. ಇಕ್ವೆಟೋರಿಯಲ್ ಪಾಯಿಂಟ್ ಅಂದ್ರೆ ಏನ್ರಿ? ಬೈಸೆಕ್ಟರ್ ಮ್ಯಾಗ ಏನಿರ್ತದಲ್ಲ ಇದಕ್ಕೆ ಇಕ್ವೆಟೋರಿಯಲ್ ಪಾಯಿಂಟ್ ಅಂತ ಕರೀತಾರೆ. ಸೊ ನಾವು ಆಂಗಲ್ ಥೀಟಾ ಈ ಲೈನ್ ಸಂಬಂಧಪಟ್ಟಂಗೆ ನಾವು ಮೆಜರ್ ಮಾಡ್ತಿರ್ತೀವಿ. ವಿ ಮೆಜರ್ ಆಂಗಲ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಎಕ್ಸಸ್ ಆಫ್ ದ ಡೈಪೋಲ್. ಸೊ ಎಕ್ಸಿಯಲ್ ಪಾಯಿಂಟ್ ನಮಗೆ ಥೀಟಾ 0 ಆಗ್ತದೆ. ಇಕ್ವೆಟೋರಿಯಲ್ ಪಾಯಿಂಟ್ ನಮಗೆ ಥೀಟಾ 90 ಡಿಗ್ರಿ ಆಗ್ತದೆ. ಸೊ ಥೀಟಾ 90 ಡಿಗ್ರಿ ಆಯ್ತಂದ್ರೆ ಇದು ಕಾಸ್ 90 0 ಆಗಿ ನಮಗೆ ಪೊಟೆನ್ಷಿಯಲ್ 0 ಆಗಬೇಕು. ಸೊ ಇಕ್ವೆಟೋರಿಯಲ್ ಲೈನ್ ಮೇಲೆ ಪೊಟೆನ್ಷಿಯಲ್ ಇಸ್ ಆಲ್ವೇಸ್ 0. ಇಕ್ವೆಟೋರಿಯಲ್ ಲೈನ್ ಮೇಲೆ, ಎಕ್ಸಿಯಲ್ ಲೈನ್ ಮೇಲೆ ಪೊಟೆನ್ಷಿಯಲ್ 0 ಇರಂಗಿಲ್ಲ, ರೈಟ್? ಸೊ ನಮಗಿಲ್ಲ Vm ಅಂತಂದ್ರೆ ಇದು ಎಕ್ಸಿಯಲ್, Vn ಅಂದ್ರೆ ಇದು ಇಕ್ವೆಟೋರಿಯಲ್. ಸೊ ಇಕ್ವೆಟೋರಿಯಲ್ 0 ಇರ್ತದೆ, ಎಕ್ಸಿಯಲ್ ನಾನ್ 0 ಇರ್ತದೆ. ಅಂದ್ರೆ ಆಪ್ಷನ್ ಬಿ ನಮಗೆ ಕರೆಕ್ಟ್ ಆಗ್ತದೆ. ಓಕೆ, ಎಸ್. ಲೆಟ್ us move to the next question. See, 19th question. If P, Q and R are the points present inside on the surface and outside a charged spherical conductor respectively, then electric potential at P and R are same. Electric potential at P and Q are same. Electric potential at Q and R are same. Electric potentials at all these points are same. ನೋಡ್ರಿ, ಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಮತ್ತು ಇನ್ಸೈಡ್ ಸೇಮ್ ಇರ್ತದೆ. ಸರ್ಫೇಸ್ ಮೇಲೆ ಮತ್ತು ಇನ್ಸೈಡ್. ಸೊ ಸರ್ಫೇಸ್ ಪಾಯಿಂಟ್ ಯಾವುದು? P is inside, right? Q is on the surface. R is outside. R outside point ರೀ. ಔಟ್ಸೈಡ್ ಪಾಯಿಂಟ್ ದಾಗ ಬೇರೆ ಇರ್ತದೆ. ಇನ್ಸೈಡ್ ಮತ್ತು ಸರ್ಫೇಸ್ ಪಾಯಿಂಟ್ ಮೇಲೆ ಸೇಮ್ ಇರ್ತದೆ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ P and Q ಆರ್ ಸೇಮ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. 20th question. ಅಂಡ್ ಅದಾಗಲೇ ಹೇಳಿದೇನ್ರಿ ನಿಮಗೆ, ಗ್ರಾಫು ಕೂಡ ಹಾಕಿ ತೋರಿಸಿದ್ದೇನೆ ನಿಮಗೆ. ಓಕೆ, 20th question. An equipotential surface is a surface with a constant value of. Equipotential surface ಅಂದ್ರೆ ಏನ್ರಿ? Where potential is same at every point. Potential is same at every point. Constant value of electric potential. Option C. 21. The equipotential surfaces of an isolated point charge are. ನೋಡ್ರಿ, ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೆಂಗ್ ಬರ್ತದೆ? ಈಗ ಇದೊಂದು ಪಾಯಿಂಟ್ ಚಾರ್ಜ್ ಅದ ಅಂತ ಇಟ್ಕೋರಿ. ಇದರಿಂದ 5 ಸೆಂಟಿಮೀಟರ್ ದೂರದಾಗ ಇಲ್ಲೂ ಪೊಟೆನ್ಷಿಯಲ್ ಅಷ್ಟೇ, ಇಲ್ಲೂ ಪೊಟೆನ್ಷಿಯಲ್ ಅಷ್ಟೇ, ಇಲ್ಲೂ ಪೊಟೆನ್ಷಿಯಲ್ ಅಷ್ಟೇ, ಇಲ್ಲೂ ಅಷ್ಟೇ. ಇದರಿಂದ 5 ಸೆಂಟಿಮೀಟರ್ ಈ ಕಡೆ ಇಲ್ಲೂ ಪೊಟೆನ್ಷಿಯಲ್ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಸೊ ಎವ್ರಿವೇರ್ ಅಂದ್ರೆ ಆ ಪಾಯಿಂಟ್ ಚಾರ್ಜ್ ಸುತ್ತಲೂ ನೀವು ಒಂದು ಏನಾದ್ರು ಬಾಲ್ ಟೈಪ್ ಸರ್ಫೇಸ್ ತಗೊಂಡ್ರೆ ಆ ಎಲ್ಲಾ ಸರ್ಫೇಸ್ ಮೇಲೆ ನಮಗೆ ಪೊಟೆನ್ಷಿಯಲ್ ಸೇಮ್ ಇರ್ತದೆ. ಬಿಕಾಸ್ ಇಟ್ ಇಸ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದಟ್ ಚಾರ್ಜ್. ಸೊ ಹಿಂಗಾಗಿ ಪಾಯಿಂಟ್ ಚಾರ್ಜ್ಗೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಹೆಂಗಿರ್ತಾವಪ್ಪ ಅಂತಂದ್ರೆ ಸ್ಪಿಯರ್ಸ್ ಇರ್ತಾವ, ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಇರ್ತಾವ ಪಾಯಿಂಟ್ ಚಾರ್ಜ್ಗೆ. ಸಪೋಸ್ ನಮಗೆ ಲೈನ್ ಚಾರ್ಜ್ ಇತ್ತು. ಲೈನ್ ಚಾರ್ಜ್ ಅಂದ್ರೆ ಏನ್ರಿ? ಒಂದು ಚಾರ್ಜ್ ವೈರ್ ಇತ್ತಂದ್ರೆ ಅದಕ್ಕೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಎಂತಾವ್ ಬರ್ತಾವೆ? ಕೋಆಕ್ಸಿಯಲ್ ಸಿಲಿಂಡರ್ಸ್ ಬರ್ತಾವ್ರಿ, ರೈಟ್? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಪ್ಪ ಅಂದ್ರೆ ಅದಕ್ಕೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೆಂಗ್ ಬರ್ತಾವ? ಪರ್ಪೆಂಡಿಕ್ಯುಲರ್ ಸರ್ಫೇಸಸ್, ಪ್ಲೇನ್ ಸರ್ಫೇಸಸ್ ಬರ್ತಾವ್ರಿ. ಸೊ ಪಾಯಿಂಟ್ ಚಾರ್ಜ್ ಇರೋದ್ರಿಂದ ಇದಕ್ಕೆ ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಸರ್ಫೇಸಸ್ ಸೆಂಟರ್ ಅಟ್ ದ ಚಾರ್ಜ್. ಎಸ್, ಆಪ್ಷನ್ ಸಿ ನಮಗೆ ಕರೆಕ್ಟ್ ಆಗ್ತದೆ. ಆಪ್ಷನ್ ಸಿ. ನೋಡ್ರಿ, ಪಾಯಿಂಟ್ ಚಾರ್ಜ್ ಇದ್ರೆ ಇದಕ್ಕೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಈ ತರ ಬರ್ತಾವ. ಲೈನ್ ಚಾರ್ಜ್ ಇದ್ರೆ ಇದಕ್ಕೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ನಮಗೆ ಸಿಲಿಂಡ್ರಿಕಲ್ ಬರ್ತಾವ್ರಿ. ಲೈಕ್ ದಿಸ್ ಯು ವಿಲ್ ಗೆಟ್ ದ ಸಿಲಿಂಡರ್ಸ್. ಆಮೇಲೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್. ಈ ತರ ನಮಗೆ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್ ಇರ್ತಾವ್ರಿ. ಈ ತರ ನಮಗೆ ವೆರೈಟಿ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಬರ್ತಾವ. 22. The energy gained by an electron accelerated through a potential difference of 1 volt. Energy, kinetic energy ಅಂದಂಗ್ರಿ ಅದು. ಎನರ್ಜಿ ಇಸ್ ಈಕ್ವಲ್ ಟು Q ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಚಾರ್ಜ್ ಯಾವುದು? ಎಲೆಕ್ಟ್ರಾನ್. ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದಿರಿ? 1 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದಿರಿ. ಸೊ ಇದು ನಮಗೆ ಎಷ್ಟು ಬಂತು? 1 ಎಲೆಕ್ಟ್ರಾನ್ ವೋಲ್ಟ್. ಸೊ ಆಪ್ಷನ್ ಸಿ. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಇದ್ರೊಳಗೆ ನಾವು ರಾಂಗ್ ಸ್ಟೇಟ್ಮೆಂಟ್ ನೋಡಬೇಕು. ಆಪ್ಷನ್ ಎ, the electric field at any point inside a charged conductor is 0. ಇದು ಕರೆಕ್ಟ್ ಅದ, ಒಳಗಡೆ 0 ಇರ್ತದೆ. The electric field at any point on the surface of a charged conductor is normal to the surface. Field lines are always normal to the conductor surface, right? ಇದು ಕರೆಕ್ಟ್ ಅದ. ಆಪ್ಷನ್ ಸಿ, the net charge at any point inside a charged conductor is 0. Net charge at any point inside a charged conductor is 0. Yes, ಒಳಗಡೆ ಚಾರ್ಜ್ಡ್ ಕಂಡಕ್ಟರ್ ಮೇಲ್ಗಡೆ ಚಾರ್ಜಸ್ ಇರ್ತಾವ, ಒಳಗಡೆ ಚಾರ್ಜಸ್ ಇರಂಗಿಲ್ಲ, ಒಳಗಡೆ 0 ಇರ್ತದ್ರಿ. Option D, the electric potential at every point inside a charged conductor has a constant value
and is less than the value corresponding to the surface of that of the conductor. ನೋಡ್ರಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಒಳಗಡೆ ಕಡಿಮೆ ಇರಂಗಿಲ್ಲ, ಸರ್ಫೇಸ್ ಮೇಲೆ ಎಷ್ಟದ ಅಷ್ಟೇ ಇರ್ತದ್ರಿ. ಇವ್ರು ಏನ್ ಹೇಳತ್ತಾರ, ಲೆಸ್ ಅಂತ ಅನ್ನತಾರ. ಸೊ ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಡಿ. 24th ಕ್ವೆಶ್ಚನ್. The capacitance of a parallel plate capacitor is independent of. ಎದರಿಂದ ಇಂಡಿಪೆಂಡೆಂಟ್ ಅದ? ಕೆಪಾಸಿಟನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಫಾರ್ಮುಲಾ ಅದ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತೇಳಿ. ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತೇಳಿ. ಸೊ ಇಲ್ಲಿ ಎತ್ತದ್ರ ಮೇಲೆ ಡಿಪೆಂಡ್ ಆಗ್ತದ್ರಿ? ಇಟ್ ಡಿಪೆಂಡ್ಸ್ ಅಪಾನ್ ಮೀಡಿಯಂ ಇನ್ ಬಿಟ್ವೀನ್ ದ ಪ್ಲೇಟ್ಸ್, ಏರಿಯಾ ಆಫ್ ದ ಪ್ಲೇಟ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಓಕೆ, ಎದರಿಂದ ಇಂಡಿಪೆಂಡೆಂಟ್ ಅದ? ದ ನೇಚರ್ ಆಫ್ ಮೀಡಿಯಂ ಪ್ರೆಸೆಂಟ್ ಬಿಟ್ವೀನ್ ದ ಪ್ಲೇಟ್ಸ್, ನೋ, ಇಟ್ ಡಿಪೆಂಡ್ಸ್ ಆನ್ ನೇಚರ್. ಎಪ್ಸಿಲಾನ್ ನಾಟ್ ಇಂಡಿಕೇಟ್ಸ್ ನೇಚರ್ ಆಫ್ ದ ಮೀಡಿಯಂ. ಏರಿಯಾ ಆಫ್ ದ ಪ್ಲೇಟ್ಸ್ ಅದ್ರ ಮೇಲೂ ಡಿಪೆಂಡ್ ಅದ. ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ಅದ್ರ ಮೇಲೆ ಡಿಪೆಂಡ್ ಇಲ್ಲ. ಡಿಸ್ಟೆನ್ಸ್ ಬಿಟ್ವೀನ್ ದ ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್. ಸೊ ಎದರಿಂದ ಇಂಡಿಪೆಂಡೆಂಟ್ ಅದಪ್ಪ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇಂದ ಇಂಡಿಪೆಂಡೆಂಟ್ ಅದ. ರೈಟ್, ಇಟ್ ಇಸ್ ಡಿಪೆಂಡ್ಸ್ ಆನ್ ಏರಿಯಾ, ಡಿಸ್ಟೆನ್ಸ್ ಆಸ್ ವೆಲ್ as ಮೀಡಿಯಂ. ಓಕೆ, ಹಾಟ್ಸ್ ಕ್ವೆಶ್ಚನ್. 25th. An electric dipole is placed inside an insulating spherical shell. Pick the wrong statement among the following. Net charge enclosed by the cell is 0. Sphere acts as equipotential surface. Electric flux through the sphere is 0. Electric field is not uniform across the surface of the spherical shell. See, ಇಲ್ಲಿ ನೋಡ್ರಿ, ನಮಗೊಂದು ಡೈಪೋಲ್ ತಗೊಂಡಾರ ಅವರು. ಎಸ್ ಟೇಕನ್ ಅ ಡೈಪೋಲ್. ಸೊ ಡೈಪೋಲ್ ನೋಡ್ರಿ, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಈ ತರ ಒಂದು ಡೈಪೋಲ್ ಅದ. ಇದನ್ನ ಒಂದು ಸ್ಪೇರ್ ಒಳಗಡೆ ಇಟ್ಕೊಂಡಿದ್ದಾರೆ. ಕರೆಕ್ಟ್. ಸೊ ಇಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಡೈಪೋಲ್ ಅಂದ್ಮೇಲೆ ಈಕ್ವಲ್ ಅಂಡ್ ನೆಗೆಟಿವ್ ಚಾರ್ಜಸ್ ಇರ್ತಾವ. ಸೊ ಹಿಂಗಾಗಿ ನೆಟ್ ಚಾರ್ಜ್ ಇದ್ರ ಮೇಲೆ ಎಷ್ಟು, ಅದ್ರ ಒಳಗಡೆ ನೆಟ್ ಚಾರ್ಜ್ ಎಷ್ಟಾಯ್ತು? 0. ಚಾರ್ಜ್ 0 ಆದ್ರೆ ನಮಗೆ ಫ್ಲಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಸೊ ಕ್ಯೂ 0 ಅದಾದ್ಮೇಲೆ ಫ್ಲಕ್ಸ್ ಕೂಡ 0. ಅಂದ್ರೆ ಆಪ್ಷನ್ ಎ ನಮ್ಗೆ ಕರೆಕ್ಟ್ ಅದ ರೀ. ಆಪ್ಷನ್ ಸಿ ಇದು ಕೂಡ ನಮ್ಗೆ ಕರೆಕ್ಟ್ ಅದ. ಆಪ್ಷನ್ ಬಿ ಏನ್ ಹೇಳ್ತದೆ? ಸ್ಪಿಯರ್ ಆಕ್ಟ್ಸ್ ಆಸ್ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್. ಒಂದ್ ಅರ್ಥ ಮಾಡ್ಕೊರಿ, ಡೈಪೋಲ್ ಇಕ್ವೇಟೋರಿಯಲ್ ಎಕ್ಸಿಯಲ್ ಲೈನ್ ಮೇಲೆ ನಿಮಗೆ ಪೊಟೆನ್ಶಿಯಲ್ ಅದ ರೀ, ಪೊಟೆನ್ಶಿಯಲ್ ಇಸ್ ಪ್ರೆಸೆಂಟ್. ಬಟ್ ಡೈಪೋಲ್ ದ ಇಕ್ವೇಟೋರಿಯಲ್ ಲೈನ್ ಮೇಲೆ ಪೊಟೆನ್ಶಿಯಲ್ 0 ಅದ. ಸೊ ಹಿಯರ್ ಪೊಟೆನ್ಶಿಯಲ್ ಇಸ್ ದೇರ್, ಹಿಯರ್ ಪೊಟೆನ್ಶಿಯಲ್ ಇಸ್ 0. ದೆನ್ ಇಟ್ ಇಸ್ ನಾಟ್ ಎ ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್. ಸೊ ಅದು ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಅಲ್ಲ. ಅಂದ್ಮೇಲೆ ಆಪ್ಷನ್ ಬಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. Option B is the wrong statement. Electric field is not uniform across the surface of the spherical shell. ನೋಡ್ರಿ, ಆಪ್ಷನ್ ಬಿ ನಮಗೆ ಹೇಳ್ತದ ಸ್ಪಿಯರ್ ಆಕ್ಟ್ಸ್ ಆಸ್ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್. ನೋ, ಇಟ್ ವಿಲ್ ನಾಟ್ ಆಕ್ಟ್ ಲೈಕ್ ಈಕ್ವಿಪೊಟೆನ್ಶಿಯಲ್. ಆಮೇಲೆ ಆಪ್ಷನ್ ಡಿ ಹೇಳ್ತದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಾಟ್ ಯೂನಿಫಾರ್ಮ್ ಅಕ್ರಾಸ್ ದ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಶೆಲ್. ಅಕ್ರಾಸ್ ದ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಶೆಲ್. ರಾಂಗ್ ಸ್ಟೇಟ್ಮೆಂಟ್ ನಮಗೆ ಕೇಳತ್ತಾರೆ. ಸ್ಪಿಯರ್ ಆಕ್ಟ್ಸ್ ಆಸ್ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್. ಸ್ಪಿಯರ್ ಅಂತೂ ಇಲ್ಲಿ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಆಗಿ ಆಕ್ಟ್ ಮಾಡಂಗಿಲ್ರಿ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಇಲ್ಲಿ ನೋಡ್ರಿ, the following graph shows the variation of two physical quantities with the distance r from the center of uniform charged spherical shell. Identify the graphs. ಎರಡು ಗ್ರಾಫ್ ಕೊಟ್ಟಿದ್ದಾರೆ. ಈ ಎರಡು ಗ್ರಾಫ್ ಯಾವ ಕ್ವಾಂಟಿಟಿನ ಇಂಡಿಕೇಟ್ ಮಾಡ್ತದೆ ಅಂತ ಕೇಳ್ತಾರೆ. ಸಿ, ಇಲ್ಲೇ ನಮಗೆ ಖಾಲಿ ಗ್ರಾಫ್ ಅದ ರೀ, ಈ ಕಡೆ ನಮಗೆ ಈ ತರ ಚೇಂಜ್ ಆಗ. ಇಲ್ಲೇ ನಮಗೆ ಗ್ರಾಫ್ ಪ್ರೆಸೆಂಟ್ ಅದ ಅಂದ್ಮೇಲೆ ನಾವೀಗ ಆಲ್ರೆಡಿ ಗ್ರಾಫ್ಸ್ ಗಳನ್ನ ನೋಡಿದೀವಿ. ಅಂದ್ಮೇಲೆ ಇದೇನು? ದಿಸ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್, ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ರಿಪ್ರೆಸೆಂಟ್ ಮಾಡ್ತದೆ, ಇದು ಪೊಟೆನ್ಶಿಯಲ್ ರಿಪ್ರೆಸೆಂಟ್. ಸೊ ಆಪ್ಷನ್ ಇದಾಗ ಏನ್ ಹೇಳ್ತದೆ? ಫಸ್ಟ್ ಗ್ರಾಫ್ ಶೋಸ್ ವೇರಿಯೇಷನ್ ಆಫ್ ಇ ವರ್ಸಸ್ ಆರ್ ಅಲ್ಲ. ಸೆಕೆಂಡ್ ಆಪ್ಷನ್, ಫಸ್ಟ್ ಗ್ರಾಫ್ ಶೋಸ್ ವೇರಿಯೇಷನ್ ಆಫ್ ಬಿ ವರ್ಸಸ್ ಆರ್ ಅಂಡ್ ಸೆಕೆಂಡ್ ಇ ವರ್ಸಸ್ ಆರ್. ಸೊ ಆಪ್ಷನ್ ಬಿ ನಮ್ಗೆ ಕರೆಕ್ಟ್ ಆಗ್ತದೆ. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಆಪ್ಷನ್ ಬಿ. 27th ಕ್ವೆಶ್ಚನ್. The electric field inside a conductor is 0. That is correct. All the charges reside only on the surface of the conductor. Correct reason ಅದು. So correct statement, correct reason. ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಯಾಕೆ 0 ಇರ್ತದೆ? ಯಾಕಂದ್ರೆ ಎಲ್ಲಾ ಚಾರ್ಜಸ್ ಸರ್ಫೇಸ್ ಮೇಲ್ಗಡೆ ಇರ್ತಾವ, ಒಳಗಡೆ ಇರಂಗಿಲ್ಲ, ಅದಕ್ಕೆ 0 ಇರ್ತದೆ. Both statements are correct and statement 2 is the correct explanation of statement 1. Option A is correct. Next ನೋಡ್ರಿ, 28th. An imaginary sphere of radius r is drawn around a charge capital Q. Keeping the charge capital Q at its center, work required to move a test charge Q from point A to point B on the sphere. Okay, ಈಗ ನೋಡ್ರಿ, ಇಲ್ಲಿ ಒಂದು ಸ್ಪಿಯರ್ ದಾಗ ನೀವು ಒಳಗಡೆ ಚಾರ್ಜ್ ಇಟ್ಕೊಂಡ್ರಿ ಅಂದ್ರೆ Q ಅಂತೇಳಿ, ಈ Q ಚಾರ್ಜ್ ದಿಂದ ನಿಮಗೆ ಪೊಟೆನ್ಶಿಯಲ್ ಇಲ್ಲೂ ಅಷ್ಟೇ ಇರೋದ್ರಿ, ಇಲ್ಲೂ ಅಷ್ಟೇ ಇರೋದ್ರಿ, ಇಲ್ಲೂ ಅಷ್ಟೇ ಇರೋದ್ರಿ, ಇಲ್ಲೂ ಅಷ್ಟೇ ಇರೋದ್ರಿ, ಎಲ್ಲ ಕಡೆ ಅಷ್ಟೇ ಇರೋದ್ರಿ. ಅಂದ್ರೆ ಪೊಟೆನ್ಶಿಯಲ್ ಎಲ್ಲ ಕಡೆ ನಮಗೆ ಸೇಮ್ ಇರೋದ್ರಿ. ಸೊ ಇಟ್ ಆಕ್ಟ್ಸ್ ಲೈಕ್ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್. ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್. ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಮೇಲೆ ನೀವು ಯಾವ್ದೇ ಚಾರ್ಜ್ ಅನ್ನು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಮೂವ್ ಮಾಡಬೇಕಾದ್ರೆ ವರ್ಕ್ ಡನ್ ನಮಗೆ ಏನ್ ಇರ್ತೈತ್ರಿ? 0 ಇರ್ತೈತ್ರಿ. ವೈ ವರ್ಕ್ ಡನ್ ವಿಲ್ ಬಿ 0? ಬಿಕಾಸ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್ ಇಂಟು ಪೊಟೆನ್ಶಿಯಲ್ ಡಿಫರೆನ್ಸ್. ಇಲ್ಲಿ ಪೊಟೆನ್ಶಿಯಲ್ ಸೇಮ್ ಇರ್ತೈತ್ರಿ, ಅಂದ್ಮೇಲೆ ಪೊಟೆನ್ಶಿಯಲ್ ಡಿಫರೆನ್ಸ್ 0 ಆಗ್ತದೆ. ಸೊ ವರ್ಕ್ ಡನ್ ವಿಲ್ ಬಿ 0. ಅಂದ್ಮೇಲೆ ಆಪ್ಷನ್ ಸಿ ಇಸ್ ಕರೆಕ್ಟ್.
Option C is correct. 29th. Consider the following statements. Statement 1. The equipotential surface at a point is always normal to the electric field at that point. Equipotential surfaces ಮತ್ತು electric fields ಎರಡು ಯಾವಾಗೂ perpendicular ಇರ್ತಾವ್ರಿ. Correct? If the electric field were not normal to the equipotential surface, work has to be done in moving a test charge on the surface. Yes. Suppose ನಮಗೆ ಅವು perpendicular ಇರಲಿಲ್ಲ ಅಂತಂದ್ರೆ ಅವಾಗ ನಾವು ವರ್ಕ್ ಡನ್ ಮಾಡಬೇಕಾಗ್ತಿತ್ತು. ಅಂದಮೇಲೆ ಇದು ಏನಾಗ್ತದ್ರೆ ಎರಡು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅದಾವ್ರಿ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಈ ಸ್ವಲ್ಪ ಇವು ಸ್ಟೇಟ್ಮೆಂಟ್ ಕ್ವೆಶ್ಚನ್ಸ್ ಏನ್ ಬರ್ತಾವಲ್ರಿ ಇವು ಜರ ಕಾನ್ಸೆಪ್ಟ್ ಬೇಸ್ಡ್ ಇರ್ತಾವ. ನಾವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು. ಅದ್ರ ಬೇಸಿಸ್ ಮೇಲೆ ನಾವು ಅದನ್ನ ಚೂಸ್ ಮಾಡ್ಬೇಕಾಗ್ತದೆ. ಓಕೆ ನೋಡ್ರಿ, ದ ಇಕ್ವಲೆಂಟ್ ಕೆಪಾಸಿಟನ್ಸ್ ಆಫ್ ದ ಕಾಂಬಿನೇಷನ್ ಅಂತ ಕೇಳಿದರೆ ಇಲ್ಲಿ ನಮಗೆ ಟೋಟಲ್ ಕೆಪಾಸಿಟರ್ಸ್ ಗಳು ಈ ತರ ಅದಾವ ನೋಡ್ರಿ. ನಮಗೆ ಇಲ್ಲಿ ನಾ ಡ್ರಾ ಮಾಡಿ ತೋರಿಸ್ತೀನಿ. ಅದ್ರ ಬೇಸಿಸ್ ಮೇಲೆ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇನ್ನು ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇಲ್ಲಿ ಎರಡು ಕೆಪಾಸಿಟರ್ಸ್ ಅದಾವ ಮೇಲ್ಗಡೆ, ಅವೆರಡು ಸೀರೀಸ್ ಅದಾವ. ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಕೆಪಾಸಿಟರ್ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಎ ಅಂತಂದಾರೆ, ಇದನ್ನ ಬಿ ಅಂತಂದಾರೆ. ಇಲ್ಲಿ ನಮ್ಮ ಕೆಪಾಸಿಟರ್ ಹೆಸರು ಏನ್ ಕೊಟ್ಟಾರಪ್ಪ ಅಂತಂದ್ರೆ C1 C2. ಓಕೆ, ಮೇಲ್ಗಡೆ ಏನದಾವ C1 C2, ಕೆಳಗಡೆ ಏನದ C3 ಅದರಿ. ಓಕೆ, ಇದು C1, ಇದು C2, ಇದು C3. ಇವೆರಡು ನಮಗೆ ಸೀರೀಸ್ ಅದಾವ್ರಿ. ಸೊ ಇತರದ ಎಫೆಕ್ಟಿವ್ ಏನಾಗ್ತದೆ? ಇತರದ ಎಫೆಕ್ಟಿವ್ ನಮಗೆ C1 ಇಂಟು C2 ಡಿವೈಡೆಡ್ ಬೈ C1 ಪ್ಲಸ್ C2 ಆಗ್ತದೆ. ಸೊ ಇತರದ ಎಫೆಕ್ಟಿವ್ C1 ಇಂಟು C2 ಡಿವೈಡೆಡ್ ಬೈ C1 ಪ್ಲಸ್ C2. ರೈಟ್. ಆಮೇಲೆ ನೋಡ್ರಿ, ಈ CS ಏನದ ಸೀರೀಸ್ ಕೆಪಾಸಿಟನ್ಸ್, ದಿಸ್ ಇಸ್ ಇನ್ ಪ್ಯಾರಲಲ್ ವಿತ್ C3. ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB ವಿಲ್ ಬಿ CS ಪ್ಲಸ್ C3. CS ಅಂದ್ರೆ ಏನ? C1 ಇಂಟು C2 ಡಿವೈಡೆಡ್ ಬೈ C1 ಪ್ಲಸ್ C2. ಇದು ಪ್ಲಸ್ C3. ಇದನ್ನ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊರಿ. ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ರಿ. ಇದು ನಿಮಗೆ ಬರ್ತದೆ C1 ಇಂಟು C2 ಪ್ಲಸ್ C3 ಇಂಟು ದ ಬ್ರಕೆಟ್ C1 ಪ್ಲಸ್ C2. ಈ C1 ಪ್ಲಸ್ C2 ಬ್ರಕೆಟ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ, ಡಿವೈಡೆಡ್ ಬೈ C1 ಪ್ಲಸ್ C2. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ C1 ಇಂಟು C2 ಪ್ಲಸ್ C3 ಇಂಟು C1 ಪ್ಲಸ್ C3 ಇಂಟು C2 ಡಿವೈಡೆಡ್ ಬೈ C1 ಪ್ಲಸ್ C2. ಎಷ್ಟು ನಮಗೆ ಆನ್ಸರ್ ಬರ್ತದೆ. ಅಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು? ಡಿವೈಡ್ ಬೈ C1 ಪ್ಲಸ್ C2 ಅಂದ್ರೆ ಆಪ್ಷನ್ ಡಿ. ಸೊ ಡಿ ಆಪ್ಷನ್ ನಮಗೆ ಕರೆಕ್ಟ್ ಆಗ್ತದೆ. ಓಕೆ, so let us move on to the next question then. On the 5 questions adava, right? Okay, if Vm and Vn are the electric potentials produced by the electric dipole at points M and N shown in the figure, then Vm is negative, Vn is positive. Okay, let us understand this. ಈಗ ನೋಡ್ರಿ, ನಮಗೆ ಎರಡು ಪಾಯಿಂಟ್ಸ್ ಅದಾವ, ಎರಡು ಪಾಯಿಂಟ್ ಚಾರ್ಜಸ್ ಅದಾವ ಇಲ್ಲಿ. ಇದು ಪ್ಲಸ್ Q, ಇದು ಪ್ಲಸ್ Q, this is plus Q and this is minus Q. ಇದೊಂದು ಡೈಪೋಲ್ ಅದ. ರೈಟ್, ನಮಗೆ ಎರಡು ಪಾಯಿಂಟ್ಸ್ ಗಳನ್ನು ಕೊಟ್ಟಿದ್ದಾರೆ. ರೈಟ್, ಪಾಯಿಂಟ್ಸ್ ಯಾವುವು? ಇದು N ಅಂತ ಹೇಳದ, ಇದು M ಅಂತ ಹೇಳದ. ಸಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನದ ನೋಡ್ರಿ, ಇಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನದಲ್ಲ ಅದು ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R. V is equal to K into Q divided by R. ರೈಟ್. ಸೊ R ನಮಗೆ ಕಡಿಮೆ ಇತ್ತಪ್ಪ ಅಂತಂದ್ರೆ ಇದು ನಮಗೆ ಜಾಸ್ತಿ ಇರ್ತದೆ. ಈಗ ನೋಡ್ರಿ, ಪಾಯಿಂಟ್ N ಒಳಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮೈನಸ್ Q ದಿಂದನೂ ಇರ್ತದೆ, ಪ್ಲಸ್ Q ದಿಂದನೂ ಪೊಟೆನ್ಷಿಯಲ್ ಇರ್ತದೆ. ಎರಡೂ ಪೊಟೆನ್ಷಿಯಲ್ಸ್ ಅಲ್ಲಿ ಇರ್ತವೆ. ನೆಗೆಟಿವ್ ಚಾರ್ಜ್ದು ಪೊಟೆನ್ಷಿಯಲ್ ಅಲ್ಲಿ ಬರ್ತದ್ರಿ, ಪಾಸಿಟಿವ್ ಚಾರ್ಜ್ದು ಪೊಟೆನ್ಷಿಯಲ್ ಅಲ್ಲಿ ಬರ್ತದ್ರಿ. ರೈಟ್, ಯು ವಿಲ್ ಗೆಟ್ ಪೊಟೆನ್ಷಿಯಲ್ ಆಫ್ ಬೋತ್ ದ ಚಾರ್ಜಸ್ ಅಟ್ ಪಾಯಿಂಟ್ N. ಬಟ್ ಪೊಟೆನ್ಷಿಯಲ್ ಯಾವ ತರದ ಜಾಸ್ತಿ ಇರ್ತದ್ರಿ? ನೆಗೆಟಿವ್ ಚಾರ್ಜ್ ಪೊಟೆನ್ಷಿಯಲ್ ಜಾಸ್ತಿನೋ, ಪಾಸಿಟಿವ್ ಚಾರ್ಜ್ ಪೊಟೆನ್ಷಿಯಲ್ ಜಾಸ್ತಿನೋ. ಈ N ಪಾಯಿಂಟ್ ಯಾವ ಚಾರ್ಜಸ್ ಸಮೀಪದ ಅದರ ಪೊಟೆನ್ಷಿಯಲ್ ಜಾಸ್ತಿ. ಸೊ ಇಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಜಾಸ್ತಿ ಇರ್ತದ್ರಿ, ಪಾಸಿಟಿವ್ ಪೊಟೆನ್ಷಿಯಲ್ ಕಮ್ಮಿ ಇರ್ತದ್ರಿ. ಸೊ ಹಿಂಗಾಗಿ ನೆಟ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ N ನಮಗೆ ಏನಾಗಬೇಕು? ನೆಗೆಟಿವ್ ಆಗಬೇಕು. ಅದರ ರಿವರ್ಸ್ ನಮಗೆ M ಒಳಗದ. ಸೊ M ಒಳಗ ಪಾಸಿಟಿವ್ ಸಮೀಪದ, ನೆಗೆಟಿವ್ ದೂರ ಇರೋದ್ರಿಂದ ಪಾಸಿಟಿವ್ ಪೊಟೆನ್ಷಿಯಲ್ ಜಾಸ್ತಿ ಆಗ್ತದೆ. ಸೊ ಇದು ಪಾಸಿಟಿವ್ ಇರ್ತದ್ರಿ. ಸೊ Vm ಇಸ್ ಪಾಸಿಟಿವ್, Vn ಇಸ್ ನೆಗೆಟಿವ್. ಅಂದ್ರೆ ನಮಗೆ ಆಪ್ಷನ್ ಬಿ ಕರೆಕ್ಟ್ ಆಗ್ತದ್ರಿ. ಆಪ್ಷನ್ ಬಿ. 32. The diagram representing the equipotential surfaces of an electric dipole. ಇಲ್ಲಿ ಸರಿಯಾಗಿ ಕಾಣಿಸತಿಲ್ರಿ. ಎಲೆಕ್ಟ್ರಿಕ್ ಡೈಪೋಲ್ ಕೇಳಿದ್ರೆ ನಾನು ನಿಮಗೆ ಇಲ್ಲಿ ತೆಗೆದು ತೋರಿಸ್ತೀನಿ. ಸಿ, ದಿಸ್ ಇಸ್ ಪಾಸಿಟಿವ್ ಅಂತ ತಗೊಳ್ರಿ, ಇದು ನಮಗೆ ನೆಗೆಟಿವ್ ಅಂತ ತಗೊಳ್ರಿ. ಎಲೆಕ್ಟ್ರಿಕ್ ಡೈಪೋಲ್ ಫೀಲ್ಡ್ ಲೈನ್ಸ್ಗಳು ನಮಗೆ ಈ ತರ ಇರ್ತಾವೆ. ಫೀಲ್ಡ್ ಲೈನ್ಸ್ ವಿಲ್ ಬಿ ಲೈಕ್ ದಿಸ್. ಈ ತರ ಫೀಲ್ಡ್ ಲೈನ್ಸ್ ಇರ್ತಾವೆ ನಮಗೆ. ಕರೆಕ್ಟ್. ಸೊ ಇಲ್ಲಿ ಫೀಲ್ಡ್ ಸ್ಟ್ರಾಂಗೆಸ್ಟ್ ಎಲ್ಲಿ ಇರ್ತದಪ್ಪ ಅಂದ್ರೆ ಈ ರೀಸನ್ ಒಳಗೆ ಫೀಲ್ಡ್ ಸ್ಟ್ರಾಂಗ್ ಇರ್ತದ್ರಿ. ಇದನ್ನ ಬಿಟ್ಟು ಹೊರಗಡೆ ನಮಗೆ ಫೀಲ್ಡ್ ವೀಕ್ ಇರ್ತದೆ.
So where field is strong, their equipotential surfaces will be close to each other. ಅವು ಸಮೀಪ ಇರ್ತಾವ್ರಿ. ಸೊ ಹಿಂಗಾಗಿ ಇಲ್ಲಿ equipotential surfaces ನಮ್ಗೆ ಹೆಂಗ್ ಇರ್ಬೇಕಪ್ಪ ಅಂತಂದ್ರೆ equipotential surfaces will be like this. ಅಂದ್ರೆ ಈ ಮಿಡಲ್ದಾಗ ನಮ್ಗೆ ಅವು ಕ್ಲೋಸ್ ಇರಬೇಕು. ಮಿಡಲ್ದಾಗ ನಮ್ಗೆ ಅವು ಕ್ಲೋಸ್ ಇರಬೇಕು, ಹೊರಗಡೆ ನಮಗೆ ಫಾರ್ ಅಪಾರ್ಟ್ ಇರಬೇಕು. ಸೊ ಇದೇ ಸೇಮ್ ಈ ಕಡೆನೂ ಕೂಡ ಬರ್ತದ್ರಿ. ಸೊ ಇದು ಪ್ರೊಬಬ್ಲಿ ನಮಗೆ ಆಪ್ಷನ್ ಸಿ ಒಳಗದೆ, ಇಲ್ಲಿ ಕರೆಕ್ಟ್ ಆಗಿ ಕಾಣಿಸ್ವಲ್ತ್ರಿ ಅದು. ಐ ಆಮ್ ನಾಟ್ ಏಬಲ್ ಟು ಸಿ ಇಟ್ ಕರೆಕ್ಟ್ಲಿ. ಸೊ ಆಪ್ಷನ್ ಸಿ ಇರ್ತದೆ, ನೀವು ಆ PDF ಒಳಗೆ ಸ್ವಲ್ಪ ನೋಡ್ರಿ. ಓಕೆ, 33rd. Here are two statements related to equipotential surfaces. Statement 1 ಏನದೆ, the potential difference between any two points on an equipotential surface is 0. Obviously, ಯಾಕಂದ್ರೆ potential same ಇರ್ತದೆ. External work is required to move a point charge from one point to another point on equipotential surface. No. Equipotential surface ಮೇಲೆ ವರ್ಕ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ potential difference 0 ಇರ್ತದೆ, ವರ್ಕ್ 0 ಆಗ್ತದೆ. So statement 1 is correct, statement 2 is wrong. Statement 1 is correct, statement 2 is wrong. Option B. 34. Identify the wrong statement. Potential energy of system of two like charges is positive and increases with a decrease in separation between the charges. Nodri, potential energy of two charges, potential energy of a system of two charges, potential energy of system of two charges, the formula the 1 by 4 pi epsilon naught q1 into q2 divided by r ಅಂತ. ಸೊ ಇಲ್ಲಿ ಇವು ಎರಡು ಪಾಸಿಟಿವ್ ಚಾರ್ಜಸ್ ಇದ್ದುಪ್ಪ ಅಂತಂದ್ರೆ ಈ ಡಿಸ್ಟೆನ್ಸ್ ಕಡಿಮೆ ಆದ್ರೆ ಇದು ಇನ್ಕ್ರೀಸ್ ಆಗ್ತದೆ. ಇನ್ ಕೇಸ್ ಏನಾದ್ರು ಇದ್ರೊಳಗೆ ಒಂದು ಪಾಸಿಟಿವ್ ಚಾರ್ಜ್ ಇತ್ತು, ಇನ್ನೊಂದು ನಮಗೆ ನೆಗೆಟಿವ್ ಚಾರ್ಜ್ ಇತ್ತಪ್ಪ ಅಂತಂದ್ರೆ ಈ ಡಿಸ್ಟೆನ್ಸ್ ನೀವು ಕಡಿಮೆ ಮಾಡೋದ್ರಿಂದ ದಿಸ್ ವಿಲ್ ಬಿಕಮ್ ಮೋರ್ ನೆಗೆಟಿವ್. ಈ ಡಿಸ್ಟೆನ್ಸ್ ಹೆಚ್ಚು ಮಾಡೋದ್ರಿಂದ ದಿಸ್ ವಿಲ್ ಬಿಕಮ್ ಲೆಸ್ ನೆಗೆಟಿವ್. ಕರೆಕ್ಟ್. ಅದಕ್ಕೆ ಈ ತರ ನಾವು ತಿಳ್ಕೊಂಡದನ್ನ ಆನ್ಸರ್ ಮಾಡಬೇಕು. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಂತಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಲೈಕ್ ಚಾರ್ಜಸ್, ಅಂದ್ರೆ ಎರಡು ಪಾಸಿಟಿವ್ ಅಥವಾ ಎರಡು ನೆಗೆಟಿವ್. ಎರಡು ಪಾಸಿಟಿವ್ ಎರಡು ನೆಗೆಟಿವ್ ಇದ್ರೆ ಇದು ನಮಗೆ ಪಾಸಿಟಿವ್ ಪೊಟೆನ್ಷಿಯಲ್ ಎನರ್ಜಿನ ಇರ್ತದೆ. ಅಂಡ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಸಪರೇಷನ್ ಬಿಟ್ವೀನ್ ದ ಚಾರ್ಜಸ್. ಆಬ್ವಿಯಸ್ಲಿ ಅಂದ್ರೆ ಎರಡು ನಮಗೆ ಇದೇ ತರ ಅದ ನೋಡಿ, ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಸಪರೇಷನ್ ಬಿಟ್ವೀನ್ ದ ಚಾರ್ಜಸ್. ಎಸ್, ಇದನ್ನ ನೀವು ಡಿಕ್ರೀಸ್ ಮಾಡ್ರಿ, ಇದು ನಮಗೆ ಇನ್ಕ್ರೀಸ್ ಆಗ್ತದೆ. ಕರೆಕ್ಟ್. ಅಂದ್ರೆ ಆಪ್ಷನ್ ಏನ ನಮಗೆ ಕರೆಕ್ಟ್ ಅದ್ರಿ. ಆಪ್ಷನ್ ಎ ಇಟ್ ಸೆಲ್ಫ್ ಇಸ್ ಕರೆಕ್ಟ್. ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಲೈಕ್ ಚಾರ್ಜಸ್ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು. ನೆಗೆಟಿವ್ ಇದ್ರೂ ಅದು ಪಾಸಿಟಿವ್ ಆಗೋದು, ಪಾಸಿಟಿವ್ ಇದ್ರೂ ಅದು ಪಾಸಿಟಿವ್ ಆಗುದ್ರಿ. ಡಿಸ್ಟೆನ್ಸ್ ಕಡಿಮೆ ಮಾಡ್ರಿ, ಪೊಟೆನ್ಷಿಯಲ್ ಎನರ್ಜಿ ಹೆಚ್ಚಾಗ್ತದೆ. 35. ಓಕೆ, ಇದು ಆಸ್ ಯೂಶುವಲ್ ಮತ್ತೆ ನಿಮಗೆ ಡೈಮೆನ್ಷನಲ್ ಫಾರ್ಮುಲಾ ಮ್ಯಾಗದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್, ಕೆಪಾಸಿಟೆನ್ಸ್. ರೈಟ್, ಇದನ್ನ ನೀವು ನೋಡ್ಕೊಂಡು ಸಾಲ್ವ್ ಮಾಡ್ಕೋಬಹುದು. ರೈಟ್. ಸೊ ದಟ್ಸ್ ಆಲ್ ಅಬೌಟ್ ದ MCQs of first chapter and second chapter. Hope you have got the enough knowledge to attend these MCQs. If this video is helpful for you, please share the video with your friends and refer the channel, refer the video to your friends. Right? Please don't forget. ಆಮೇಲೆ ನಿಮಗೆ ಮತ್ತೆ ಮುಂದಿನ ಚಾಪ್ಟರ್ ದನ್ನ ಕಂಟಿನ್ಯೂ ಮಾಡಬೇಕಾದ್ರೆ ದಿಸ್ ಇಸ್ ಜಸ್ಟ್ ಸ್ಯಾಂಪಲ್ ವಿಡಿಯೋ. ಮುಂದಿನ ಚಾಪ್ಟರ್ MCQs ಗಳನ್ನ ನಾವು ಈ ತರ ಬೋರ್ಡ್ ಕ್ವೆಶ್ಚನ್ ಬ್ಯಾಂಕ್ ಸಾಲ್ವ್ ಮಾಡಿ ನಾ MCQs ಗಳನ್ನ ಸಾಲ್ವ್ ಮಾಡ್ಬೇಕಂತ ಹೇಳಿತ್ತಪ್ಪ ಅಂತಂದ್ರೆ ಪ್ಲೀಸ್ ಕಮೆಂಟ್ and please tell me. I will continue this series. Okay. Thank you so much. Please keep watching and supporting the channel. We'll again meet in the next video. Thank you.